ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಒಂದು ವಿಶೇಷವಾದಂತಹ ಸ್ಪ್ರೆಡ್ಡನ್ನು ಮಾಡಿ ನೋಡೋಣ. ನಿಮ್ಮ ವ್ಯಕ್ತಿ ನಿಮಗೆ ಯಾಕೆ ಈ ಪ್ರೀತಿಯಲ್ಲಿ ಮೋಸ ಮಾಡ್ತಾ ಇದ್ದಾರೆ? ಅದು ನಿಮ್ಮ ಬಾಳ ಸಂಗಾತಿಯಾಗಿರ್ಬೋದು ಅಥವಾ ಅನ್ಮ್ಯಾರಿಡ್ ಆಗಿದ್ದರೆ ನೀವು ಪ್ರೀತಿಸಿರುವಂತಹ ವ್ಯಕ್ತಿ ಯಾಕಾಗಿ ಆ ರೀತಿಯ ಒಂದು ಮೋಸವನ್ನು ಪ್ರೀತಿಯ ವಿಚಾರದಲ್ಲಿ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ತಿಳಿದು ನೋಡುವ. ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ನೋಡ್ತಾ ಇದೆ ಅನ್ನುವಂತಹದ್ದನ್ನು ತಿಳಿದು ನೋಡೋಣ. ಆದಾಗ್ಯೂ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾತ್ರ ತಗೊಳ್ಳಿ, ಉಳಿದದ್ದನ್ನು ಹಾಗೆ ಯೂನಿವರ್ಸ್ಗೆ ಬಿಟ್ಬಿಡಿ. ಓಕೆನಾ? ಎಸ್, ಇಲ್ಲಿ 2 ಡೆಕ್ಕನ್ನು ಇಟ್ಟಿದ್ದೇನೆ. ರೈಡರ್ ವೇಟ್, ಅಡ್ವಾನ್ಸ್ ಡೆಕ್. ನಿಮಗೆ ಯಾವುದು ರೆಸೊನೇಟ್ ಅಂತ ಅನಿಸುತ್ತೋ, ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಓಕೆನಾ? ಎಸ್, ಬನ್ನಿ. ಫಸ್ಟ್ ಒನ್, ಈ ಡೆಕ್ಕನ್ನು ಆಯ್ಕೆ ಮಾಡಿದವರ ರೀಡಿಂಗ್ ಯಾವ ರೀತಿ ಬರುತ್ತೆ ನೋಡೋಣ. ಎಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಸರಿಯಾದಂತಹ ಕಾರ್ಡ್. ಓಕೆ, ಆ್ಯಕ್ಚುಲಿ ಅವರ ವರ್ತನೆ ಈಗ ಹೇಗಿದೆ, ಅವರು ಯಾವ ರೀತಿಯಾಗಿ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ ಪ್ರಸ್ತುತದಲ್ಲಿ. ಓಕೆ, ಥ್ಯಾಂಕ್ ಯು. ಎಸ್, ಓಕೆ. ನೋಡಿ, ಇದು ಮ್ಯಾರಿಡ್ ಅನ್ಮ್ಯಾರಿಡ್ ಇಬ್ಬರಿಗೂ ಕೂಡ ಅನ್ವಯಿಸ್ತಾ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂತಹದ್ದು 10 ಆಫ್ ಪೆಂಟಿಕಲ್ಸ್. ನಿಜವಾಗ್ಲೂ ಅವರ ಒಂದು ವರ್ತನೆ ಹೇಗಿದೆ ಅಂತ ಹೇಳಿದ್ರೆ, ಕೆಲವರು ಇಲ್ಲಿ ಆ್ಯಕ್ಚುಲಿ ಅವರು ಏನು ಅಂತ ಹೇಳಿದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ನೇ. ಅವರು ಇಲ್ಲ ಅಂತ ಹೇಳಲ್ಲ. ಅವರ ಮನಸ್ಸಿನಲ್ಲಿ ನೀವಿದ್ದೀರಾ, ಒಂದು ರಾಣಿ ಥರನೇ ನಿಮ್ಮನ್ನು ನೋಡ್ತಾರೆ, ಒಂದು ಫ್ಯಾಮಿಲಿಯ ಹೆಡ್ ಆಫ್ ದಿ ಮೆಂಬರ್ ಅನ್ನುವಂತಹ ರೀತಿಯಲ್ಲಿ ನೋಡ್ತಾರೆ. ಬಟ್ ಇವರ ಮನಸ್ಸಿನಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿ ಅಂತ ಹೇಳಿದಾಗ ಆ ಫ್ಯಾಮಿಲಿಯನ್ನು ಸರಿದೂಗಿಸಬೇಕು ಅಂತಾದರೆ ಒಂದು ಸ್ವಲ್ಪ ಫೈನಾನ್ಷಿಯಲಿ ಫಿಟ್ ಇರಬೇಕು ಅನ್ನುವಂತಹ ಒಂದು ಆಲೋಚನೆ ಖಂಡಿತವಾಗಿಯೂ ಇದೆ. ಯಾಕೆಂದರೆ ದಿ ಎಂಪ್ರೆಸ್ ಕಾರ್ಡ್ ಕೂಡ ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ, ಇಲ್ಲಿ ನೋಡಿ ಕಾಣಿಸ್ತದೆ ಅಂತ ಅಂದ್ಕೊಳ್ತೇನೆ. ಈ ಒಂದು ಗೋಧಿ ತೆನೆಗಳು ಮತ್ತು ಇಲ್ಲಿರುವಂತಹ ಅವಳ ಕಿರೀಟ, ಇಲ್ಲಿ ಒಂದು ವಾಂಡ್ಸ್ ಇದೆ. ಇದು ಎಲ್ಲ ಏನನ್ನು ಸೂಚಿಸ್ತದೆ ಅಂದರೆ ಒಂದು ಅಧಿಕಾರವನ್ನು, ಪವರನ್ನು, ಫೈನಾನ್ಸನ್ನು ಸೂಚಿಸ್ತದೆ. ಓಕೆನಾ? ಹಾಗೆ ಇಲ್ಲಿ ಕೂಡ ಅಷ್ಟೇ ನೋಡಿ, ಇದೆಲ್ಲ ಇರೋದರಿಂದ ಇದೆಲ್ಲ ಏನನ್ನು ಸೂಚಿಸ್ತಾ ಇದೆ ಅಂದರೆ, ಬಹುಶಃವಾಗಿ ಅವರ ಮನಸ್ಸಿನಲ್ಲಿ ಏನು ನೋಡ್ತಾ ಇದೆ ಅಂದರೆ, ಈ ಸಂಸಾರವನ್ನು ಒಂದು ಕಟ್ಕೊಳ್ಬೇಕು ಅಂತಾದರೆ, ಈ ಸಂಸಾರದಲ್ಲಿ ನಾನಿರಬೇಕು ಅಂತಾದರೆ ಫೈನಾನ್ಸ್ ಬೇಕು. ಇದು ಪ್ರಸ್ತುತವಾಗಿ ಅವರ ಮನಸ್ಸಿನಲ್ಲಿ ಓಡ್ತಾ ಇರುವಂತಹ ವಿಚಾರ. ಓಕೆನಾ? ಎಸ್. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ, 9 ಆಫ್ ಕಪ್ಸ್ ಬಂದಿದೆ. ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಕೆಲವರ ಮಾತು ವೇದವಾಕ್ಯ, ನೀವಲ್ಲ, ಸಂಗಾತಿಗಳಲ್ಲ, ಬೇರೆಯವರ ಮಾತು ಅವರಿಗೆ ವೇದವಾಕ್ಯ ಆಗೋಗಿದೆ. 3rd ಪರ್ಸನ್ ಎಂಟ್ರಿ ಅಂತ ಹೇಳ್ಬೋದು, ಅಥವಾ 3rd ಸಿಚುವೇಶನ್ ಎಂಟ್ರಿನೂ ಇರಬಹುದು. ನೀವು ಯಾವ ರೀತಿ ತಗೊಳ್ತೀರೋ ಆ ರೀತಿ, ಅದು ನಿಮ್ಮ ಲೈಫಿಗೆ ಸಂಬಂಧಪಟ್ಟಿದ್ದು. ಆ ವ್ಯಕ್ತಿಯನ್ನು ಇಟ್ಟುಕೊಂಡು ಈ ಒಂದು ಪರ್ಸನ್ ಏನು ಅಂತ ಹೇಳಿದರೆ, ನಿಮ್ಮ ಹತ್ರ ಜೆನ್ವಿನ್ ಆಗಿ ವರ್ತನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಈ ಕಾರ್ಡ್ ಕೆಲವರಿಗೆ ಹೇಳ್ತಾ ಇದೆ. ಮತ್ತು ಕೆಲವರಿಗೆ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಅವರ ಒಂದು ವರ್ತನೆ ಹೇಗಿದೆ ಅಂತ ಹೇಳಿದರೆ ಅಡ್ಜಸ್ಟ್ಮೆಂಟ್. ನಿಮ್ಮ ಜೊತೆ, ನಿಮ್ಮ ಭಾವನೆಗಳ ಜೊತೆ ಜಸ್ಟ್ ಅಡ್ಜಸ್ಟ್ಮೆಂಟ್. ಒಂದು ಪ್ರೀತಿಯ ಒಂದು ಮನೋಭಾವನೆ ಇಲ್ಲ ಅನ್ನುವಂತಹದ್ದು ಸ್ಪೆಸಿಫಿಕ್ ಆಗಿ ಕಾಣಿಸ್ತಾ ಇದೆ. 9 ಆಫ್ ಕಪ್ಸ್ ಒಂದು ಪಾಸಿಟಿವ್ ಕಾರ್ಡ್ ಆದರೂ ಕೂಡ ಇದು ಕ್ವೀನ್ ಆಫ್ ವಾಂಡ್ಸ್ ಕೆಳಗೆ ಬಂದಿರೋದ್ರಿಂದ ಆ ವ್ಯಕ್ತಿ ಏನು ಅಂತ ಹೇಳಿದ್ರೆ ನಿಮ್ಮ ಜೊತೆ ಅಡ್ಜಸ್ಟ್ಮೆಂಟ್ ಅನ್ನುವಂತಹ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತವಾಗಿ ಅವರ ಮನಸ್ಸಿನಲ್ಲಿ ಇದು ಓಡ್ತಾ ಇದೆ ಅನ್ನುವಂತಹದ್ದು ನನಗೆ ಎಸ್ಪೆಷಲಿ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಅದರ ಜೊತೆಗೆ ಇಲ್ಲಿ ಕೂಡ ಬೇರೆ ಪರ್ಸನ್ಗಳ ಎಂಟ್ರಿ ಇದೆ, ಪ್ಲಸ್ ಇಲ್ಲಿ ಕೂಡ ಕ್ಯಾಟ್ ಇದೆ. ಹಾಗಾಗಿ 3rd ಪರ್ಸನ್ ಎಂಟ್ರಿ ಖಂಡಿತವಾಗಿಯೂ ಇದೆ. ಮನೆಯ ಯಾರದೋ ಹಿರಿ ಜೀವವನ್ನು ಅತಿಯಾಗಿ ಪ್ರೀತಿಸುವವರವರು, ಸಂಗಾತಿಯ ಬಗ್ಗೆ ಅಷ್ಟು ಆಲೋಚನೆ ಇಲ್ಲ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಓಕೆನಾ? ಎಸ್. ಹಾಗಾದರೆ ಅವರ ಜೀವನದ ನಿಜವಾದಂಥ ಉದ್ದೇಶ ಏನು? ನಿಮ್ಮ ಕಡೆಗೆ ಅವರ ಜೀವನದ ಉದ್ದೇಶ ಏನು? ಸಂಗಾತಿ ವಿಚಾರದಲ್ಲಿ ನಿಮ್ಮ ಕಡೆಗೆ ಅವರ ಉದ್ದೇಶ ಏನು? ಬನ್ನಿ, ಕಾರ್ಡನ್ನು ಕೇಳಿದ್ದೀವ. ಯಾವ ಉದ್ದೇಶವನ್ನು ಹೊಂದಿದ್ದಾರೆ? ಪೇಜ್ ಆಫ್ ವಾಂಡ್ಸ್, 2 ಆಫ್ ಕಪ್ಸ್, 8 ಆಫ್ ಸೋರ್ಡ್ಸ್. ಇನ್ನೊಂದು ಕಾರ್ಡ್ ಕೊಡ್ತೀರಾ? ಎಸ್, 5 ಆಫ್ ಪೆಂಟಿಕಲ್ಸ್. ಆ್ಯಕ್ಚುಲಿ ಅವರ ಉದ್ದೇಶ ಏನು ಅಂತ ಹೇಳಿದಾಗ, ಪೇಜ್ ಆಫ್ ವಾಂಡ್ಸ್ ಬಂದಿದೆ, 2 ಆಫ್ ಕಪ್ಸ್ ಬಂದಿದೆ, 8 ಆಫ್ ಸೋರ್ಡ್ಸ್ ಬಂದಿದೆ, ಹಾಗೆ ಪೆಂಟಿಕಲ್ಸ್ ಕಾರ್ಡ್ ಕೂಡ ಬಂದಿದೆ, 5 ಆಫ್ ಪೆಂಟಿಕಲ್ಸ್.
ಅವರಿಗೆ ಏನು ಅಂತ ಹೇಳಿದ್ರೆ ತುಂಬ ಇಮ್ಮೆಚ್ಯೂರ್ಡ್ ಬುದ್ಧಿರುವಂತಹ ವ್ಯಕ್ತಿ, ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿತ್ವದವರಲ್ಲ. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿ ನೀವು ಯಾರನ್ನು ಕುರಿತು ಆಲೋಚನೆ ಮಾಡ್ತೀರೋ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅನ್ಮ್ಯಾರಿಡ್ ಆಗಿದ್ದರೆ, ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಆ ವ್ಯಕ್ತಿ ನೀವೇನಾದರೂ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ಗಳನ್ನು ಕೇಳಿದಾಗ ಅವರು ಏನು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ಬೋದು ಫಸ್ಟ್ ಆಫ್ ಆಲ್. ಆ್ಯಂಡ್ ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ ಅವರ ಒಂದು ಇಮ್ಮೆಚ್ಯೂರ್ಡ್ ನಿರ್ಧಾರಗಳನ್ನು ಅವರು ನಿಮ್ಮ ಮೇಲೆ ಹೇರಬಹುದು. ಇದು ಸ್ಪೆಷಲ್ ಆಗಿ ನನಗೆ ಕಾಣಿಸ್ತಾ ಇರುವಂತಹದ್ದು. ಅವರ ಉದ್ದೇಶ ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಇದೊಂದು ಸ್ವಾರ್ಥದ ಉದ್ದೇಶ. ಮದುವೆ ಆಗಲಿ ಮದುವೆ ಆಗದವರೇ ಆಗಲಿ ಯಾರೇ ಆಗಲಿ ನಿಮ್ಮ ಕೈಯಿಂದ ಆ ಪ್ರೀತಿಯನ್ನು ಅವರು ಪಡ್ಕೊಳ್ಳಿಕ್ಕೆ ತಯಾರಿದ್ದಾರೆ. ಬಟ್ ಅವರ ಕಡೆಯಿಂದ ಆ ಜೆನ್ವಿನ್ ಪ್ರೀತಿ ನಿಮ್ಮ ಕಡೆಗೆ ಇಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕೆಲವರಿಗೆ ಏನು ಅಂತ ಹೇಳಿದರೆ ಫೈನಾನ್ಷಿಯಲಿ ಹಿಟ್ ಕೂಡ, ಅಂದರೆ ಸಾಲಗಳು, ಅವರ ಒಂದು ಸಾಲದಿಂದ ತೊಂದರೆಗಳು ಕೂಡ ಇರ್ಬೋದು. ಮತ್ತು ಕೆಲವರಿಗೆ ಇನ್ನರ್ ಎನಿಮೀಸ್ ಇದೆ. ಇನ್ನರ್ ಎನಿಮೀಸ್ ಅಂದರೆ ಏನು? ಡಿಸಿಷನ್ ಮೇಕಿಂಗ್ ಮಾಡುವಾಗ ಅವರಲ್ಲಿ ಅವರದೇ ಆದಂತಹ ಕೆಲವು ಕೆಟ್ಟ ಗುಣಗಳು, ಅವರದೇ ಆದಂತಹ ದುಶ್ಚಟಗಳು ಕೂಡ, ಅದನ್ನು ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ ಕೆಲವರು ಇಲ್ಲಿ ಸಂಗಾತಿ ನೊಂದಿದ್ದಾರೆ, ಆ ಒಂದು ಸಂಗಾತಿಯನ್ನು ಹರ್ಟ್ ಮಾಡಿದ್ದಾರೆ, ಆ ಸಂಗಾತಿಯನ್ನು ಎಮೋಷನಲಿ ಉಪಯೋಗಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತೆ ಬಂದಿದೆ ಇಲ್ಲಿ 8 ಆಫ್ ಸೋರ್ಡ್ಸ್. 8 ಆಫ್ ಸೋರ್ಡ್ಸ್ ಏನನ್ನು ಹೇಳುತ್ತೆ ಅಂತ ಹೇಳಿದರೆ, ಬಹುಶಃ ಅವರು ಒಬ್ಬ ಟ್ರ್ಯಾಪ್ ಮಾಡುವಂತಹ ಪರ್ಸನ್, ಎಮೋಷನಲಿ ಇನ್ನೊಬ್ಬ ವ್ಯಕ್ತಿಯನ್ನು ಎಮೋಷನಲಿ ಟ್ರ್ಯಾಪ್ ಮಾಡುವಂತಹ ವ್ಯಕ್ತಿ ನನ್ನ ಪ್ರಕಾರ. ಯಾಕೆಂದರೆ 8 ಆಫ್ ಸೋರ್ಸ್ ಬಂದಿರೋದ್ರಿಂದ ಅವರಿಗೆ ಏನಂದರೆ ಕ್ಲಿಯರ್ ಆದಂತಹ ಡಿಸಿಷನ್ ತಗೊಳ್ಳುವಂತಹ ಒಂದು ಮನಸ್ಥಿತಿ ಇಲ್ಲ, ಇಮ್ಮೆಚ್ಯೂರ್ಡ್ ಆದಂತಹ ವರ್ತನೆಗಳು. ಹಾಗೆ ಅದರ ಜೊತೆಗೆ 8 ಆಫ್ ಸೋರ್ಸ್ ಅನ್ನುವಂತಹದ್ದು ಬಹುಶಃ ಆ ವ್ಯಕ್ತಿಗೆ ಹೊರಗಡೆ ಬರಲಿಕ್ಕೆ ಅವಕಾಶ ಇದ್ದರೂ ತನ್ನನ್ನು ತಾನಿರುವುದೇ ಹೀಗೆ ಅಂದ್ಕೊಂಡು ಇನ್ನೊಬ್ಬರಿಗೆ ಹರ್ಟ್ ಮಾಡುವಂತಹ ವ್ಯಕ್ತಿತ್ವದವರು ಅನ್ನುವಂತಹದ್ದನ್ನು ಹೇಳ್ತಾ ಇದೆ. 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕೆಲವರಿಗೆ ಫೈನಾನ್ಷಿಯಲಿ ಹಿಟ್ಗಳಿರ್ಬೋದು, ಮತ್ತು ಕೆಲವರಿಗೆ ಉದ್ಯೋಗದ ವಿಚಾರದಲ್ಲಿ ತೊಂದರೆಗಳಿರಬಹುದು, ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಅವರ ಆರೋಗ್ಯದ ವಿಚಾರದಲ್ಲಿ ಕೂಡ ಕೆಲವೊಂದು ಸಲ ಕಿರಿಕಿರಿಗಳಿರ್ಬೋದು. ಇನ್ನೂ ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಸಾಲದ ಹೊರೆ ಅಥವಾ ಸಾಲ ವಾಪಸ್ ಕೊಟ್ಟಿದ್ದು ಬಾರದಲ್ಲಿರುವಂಥದ್ದು, ಇಂತಹ ಒಂದು ಸಮಸ್ಯೆಗಳು ಕೂಡ ಈ ಫ್ಯಾಮಿಲಿಯಲ್ಲಿ ಕಾಣಿಸ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನಿಮ್ಮ ಕಡೆಗೆ ಅವರ ಉದ್ದೇಶ ಏನು ಅಂತ ಹೇಳಿದಾಗ ಕಂಪ್ಲೀಟ್ಲಿ ಅವರು ನಿಮ್ಮ ಕಡೆಗೆ ಒಂದು ಎಮೋಷನಲಿ ಬಾಂಡೇಜ್ ಆಗಲಿ ಅಥವಾ ಆ ಒಂದು ಪ್ರೀತಿಯನ್ನು ಜೆನ್ವಿನ್ ಆಗಿ ಕೊಡ್ತಾ ಇಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿ ನನಗೆ ಕಾಣಿಸ್ತಾ ಇದೆ. ಓಕೆ, ಈ ರೀತಿಯಾಗಿ ಅವರು ಮೋಸ ಮಾಡಲಿಕ್ಕೆ ಕಾರಣ ಏನು? ಈ ರೀತಿಯ ಒಂದು ಜೆನ್ವಿನ್ ಪ್ರೀತಿಯಲ್ಲಿ ಯಾಕಾಗಿ ಅವರು ಮೋಸವನ್ನು ಮಾಡ್ತಾ ಇದ್ದಾರೆ? ಹೈ ಪ್ರಿಸ್ಟೆಸ್ ಕಾರ್ಡ್ ಬಂದಿದೆ. ಓಕೆ, ಒಂದು ಬಫರ್ ಕಾರ್ಡ್ ಕೊಡಿ. ಒಂದು ಬಫರ್ ಕಾರ್ಡ್, 10 ಆಫ್ ಸೋರ್ಡ್ಸ್, 9 ಆಫ್ ಸೋರ್ಡ್ಸ್, ಸಾರಿ ಅದು 10 ಆಫ್ ವಾಂಡ್ಸ್. ತಾಯಿ ರಕ್ತೇಶ್ವರಿ, ಎಸ್. ಓಕೆ, ಇಲ್ಲಿ ಏನಾಗಿದೆ, ಯಾಕಾಗಿ ಅವರು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಬಹುಶಃ ಅವರ ಮನೆಯಲ್ಲಿರುವಂತಹ ಯಾವುದೋ ಫೆಮಿನೈನ್ ಎನರ್ಜಿ ಹಿಟ್ ಆಗ್ತಾ ಇದೆ. ಯಾರೋ ಒಂದು ಮನೆಯಲ್ಲಿ ಡಾಮಿನೇಟ್ ಮಾಡುವಂತಹ ಫೀಮೇಲ್ ಪರ್ಸನ್ ಇದ್ದಾರೆ, ಅದು ಕೂಡ ನೇರವಾಗಿ ನನಗೆ ಕಾಣಿಸ್ತಾ ಉಂಟು. ಮತ್ತು ಕೆಲವರಿಗೆ ಸತ್ಯವನ್ನು ಸತ್ಯ, ಸುಳ್ಳನ್ನು ಸುಳ್ಳು ಅನ್ನುವಂತಹ ಒಂದು ಕಲ್ಪನೆ ಇಲ್ಲ. ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದರೆ ಆ ವ್ಯಕ್ತಿ, ನೀವು ಯಾರನ್ನು ಆಲೋಚನೆ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಗೆ ಎಮೋಷನಲಿ ಅವರೇನು ಅಂತ ಹೇಳಿದರೆ ನಿಮಗಿಂತ ಸ್ವಲ್ಪ ಲೋ ವೈಬ್ರೇಷನಲ್ಲಿರುವಂತಹ ವ್ಯಕ್ತಿ. ಅವರು ಇನ್ನೂ ಕೂಡ ಆ ವಿಚಾರದಲ್ಲಿ ಬೆಳವಣಿಗೆಗೆ ಬರಬೇಕು, ಮೆಚ್ಯೂರ್ಡ್ ಆಗಬೇಕು. ಯಾಕೆ ಅಂತ ಹೇಳಿದರೆ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇದು ಏನನ್ನು ಸೂಚಿಸುತ್ತೆ ಅಂದರೆ ಸ್ವಲ್ಪ ನೆಗೆಟಿವ್ ಆಗಿ ತೋರಿಸುತ್ತೆ. 10 ಆಫ್ ವಾಂಡ್ಸ್ ಅಂತ ಹೇಳಿದಾಗ ನೋಡಿ, ಇದೇನು ಹೇಳ್ತಾ ಇದೆ ಅಂತ ಹೇಳಿದರೆ ಕೆಲವರಿಗೆ ಫ್ಯಾಮಿಲಿ ಇಶ್ಯೂಸ್ಗಳಿಂದ ನಿಮ್ಮನ್ನು ಅವರು ಕೈ ಬಿಟ್ಟಿರುವಂತಹ ಚಾನ್ಸಸ್ ಇದೆ, ಕೈ ಬಿಡಬೇಕಾದಂಥ ಚಾನ್ಸಸ್ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಈ ಫ್ಯಾಮಿಲಿಯಲ್ಲಿರುವಂಥ ಈ ಫೆಮಿನೈನ್ ಎನರ್ಜಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಅವರು ಮೋಸ ಮಾಡಲಿಕ್ಕೆ ಕಾರಣ ಆಗ್ತಾ ಉಂಟು ಅನ್ನುವಂಥದ್ದನ್ನು ಕೆಲವರಿಗೆ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ ಇಲ್ಲಿರುವಂತಹ ಫೈನಾನ್ಷಿಯಲ್ ಗ್ರೋತ್, ದಟ್ ಮೀನ್ಸ್
ಇಲ್ಲಿರುವಂತಹ ಫೈನಾನ್ಷಿಯಲ್ ಗ್ರೋತಿಗಿರುವಂತಹ ಅಡೆತಡೆಗಳು ಈ ಪ್ರೀತಿಯಲ್ಲಿ ಮೋಸ ಹೋಗಲಿಕ್ಕೆ ಮೇಯ್ನ್ ಕಾರಣ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತೆ ಕೆಲವರಿಗೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಸಾಂಸಾರಿಕ ಒತ್ತಡ, ಬಿಕಾಸ್ ಹೀ ಈಸ್ ದಿ ಹೆಡ್ ಆಫ್ ದಿ ಪರ್ಸನ್ ಆಗಿರ್ಬೋದು. ಆ ಒಂದು ಒತ್ತಡದಿಂದ, ಅವರ ಮನೆಯ ಅವರ ಸಂಸಾರದ ಒಂದು ಒತ್ತಡದಿಂದ, ಅವರಿರುವಂತಹ ವಾತಾವರಣದ ಒತ್ತಡದಿಂದ ನಿಮ್ಮ ಕಡೆಗೆ ಅವರು ಜೆನ್ವಿನ್ ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದೆ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ಕೆಲವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆಲ್ರೆಡಿ ಎಮೋಷನಲಿ ಮೂವ್ ಆಗಿರುವಂತಹ ಚಾನ್ಸಸ್ ಇದೆ. ಓಕೆನಾ? ಹಾಗೆ ಅದರ ಜೊತೆಗೆ ಕೆಲವು ಗಾಸಿಪ್ಗಳು, ಕೆಲವರ ಗಾಸಿಪ್ ಮತ್ತು ಅನ್ಮ್ಯಾರಿಡ್ ಆಗಿದ್ರೆ ಕೆಲವರ ಗಾಸಿಪ್ ಸುತ್ತಮುತ್ತಲಿನ ಮನುಷ್ಯರ ಒಂದು ಸಂಬಂಧಗಳ ಕಾಟದಿಂದಾಗಿ ಕೆಲವರು ಏನು ಅಂತ ಹೇಳಿದರೆ ಈ ವಿಚಾರದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಮತ್ತು ಕೆಲವರು ಏನು ಅಂತ ಹೇಳಿದರೆ ಎಮೋಷನಲಿ ಫೇಲ್ಯೂರ್ ಪರ್ಸನ್, ಯಾವುದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅವ್ರ ಹತ್ರ ಅಷ್ಟು ಮೆಚುರಿಟಿ ಇಲ್ಲ, ಅಂತಹ ವ್ಯಕ್ತಿಯಾಗಿರೋದ್ರಿಂದ ಈ ವ್ಯಕ್ತಿ ಮೋಸ ಮಾಡುವಂಥ ಚಾನ್ಸಸ್ ಇದೆ. ಮತ್ತು ಕೆಲವರಿಗೆ 4 ಆಫ್ ಕಪ್ಸ್ ಬಂದಿರೋದ್ರಿಂದ ಸ್ವಲ್ಪ ಹಠಮಾರಿ ವ್ಯಕ್ತಿತ್ವದವರು, ಕೋಪದವರು, ಸ್ವಾರ್ಥವಾಗಿರುವಂಥವರು, ಮತ್ತು ತುಂಬಾ ಎಲ್ಲದರಲ್ಲೂ ಒಂದು ಏನು ಹೇಳ್ತಾರೆ ಆಸೆಯನ್ನು ವ್ಯಕ್ತಪಡಿಸುವಂಥ, ತನ್ನಲ್ಲಿರುವುದ್ರ ಬಗ್ಗೆ ಅವ್ರಿಗೆ ಸಂತೃಪ್ತಿನೇ ಇಲ್ಲ. ಓಕೆನಾ? ಅಂತಹ ಒಂದು ಗ್ರೀಡಿ ಪರ್ಸನಾಲಿಟಿಯಿಂದ ಈ ವ್ಯಕ್ತಿ ನಿಮ್ಮನ್ನು ಮೋಸ ಮಾಡುವಂತಹದ್ದು ಜಾಸ್ತಿ ಮೋಸ ಮಾಡಿರಬಹುದು ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಈ ವ್ಯಕ್ತಿಯ ಹಿಂದೆ ಬೇರೆಯವರ ಒಂದು ಕೈವಾಡ ಇರ್ಬೋದು, ಬೇರೆಯವರು ಅದನ್ನು ನೋಡಿ ಅದು ಹಿಟ್ಟಾಗಿ ಮೋಸ ಮಾಡುವಂಥ ಚಾನ್ಸಸ್ ಇದೆ. ಹಾಗೆ ಅದರ ಜೊತೆಗೆ 9 ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಬಹುಶಃ ಯಾವುದೋ ಫ್ಯಾಮಿಲಿ ಇಶ್ಯೂಸಲ್ಲಿ ಜಗಳ ಆಗಿ ಅದು ಅವರು ನಿಮ್ಮನ್ನು ಕಂಪ್ಲೀಟಾಗಿ ಬಿಟ್ಟು ಹೋಗುವಂತಹ ಆಲೋಚನೆಯಲ್ಲಿ ಇರ್ಬೋದು, ಅಥವಾ ಮೋಸ ಮಾಡಿರಬಹುದು. ಅವರ ಮೋಸದ ಉದ್ದೇಶ ಇದೇ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ ಸರಿಯಾಗಿ ಕಾರ್ಡನ್ನು ಗಮನಿಸಿ, ಇಲ್ಲಿ ಏನು ತೋರಿಸ್ತಾ ಇದೆ ಅಂದರೆ ಇಬ್ಬರು ವ್ಯಕ್ತಿ ಜಗಳ ಮಾಡೋದನ್ನು ತೋರಿಸ್ತಾ ಇದೆ. ದಟ್ ಮೀನ್ಸ್ ಅವರ ಫ್ಯಾಮಿಲಿಯಲ್ಲಿರುವಂತಹ ಜಗಳಗಳು ಅವರ ಫ್ಯಾಮಿಲಿಯಲ್ಲಿ ಒಪ್ಪಿಸ್ಲಿಕ್ಕಾಗ್ತಾ ಇಲ್ಲ, ಅವರ ಫ್ಯಾಮಿಲಿಯಿಂದ ಅವರಿಗೆ ಒಂದು ಸೆಕ್ಯೂರಿಟಿ ಸಿಗ್ತಾ ಇಲ್ಲ, ಆದ್ದರಿಂದಾಗಿ ಈ ವ್ಯಕ್ತಿ ನಿಮಗೆ ಮೋಸ ಮಾಡಿರಬಹುದು ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮ್ಯಾರಿಡ್ ಆಗಿದ್ರೂ ಅಷ್ಟೇ, ಇಲ್ಲಿ 3rd ಪರ್ಸನ್ ಎಂಟ್ರಿ ಇದೆ, ಫೆಮಿನೈನ್ ಎನರ್ಜಿಯ ಎಂಟ್ರಿ ಇದೆ, ಹಾಗೆ ಅದರ ಜೊತೆಗೆ ಫೈನಾನ್ಷಿಯಲಿ ಹಿಟ್ ಕೂಡ ಇದೆ. ಕೆಲವರಿಗೆ ಉದ್ಯೋಗದಲ್ಲಿ ವಿಚಾರದಲ್ಲಿ ತುಂಬಾ ತೊಂದರೆ ಇದೆ, ಆದ್ದರಿಂದಾಗಿ ಈ ವ್ಯಕ್ತಿ ಜೆನ್ವಿನ್ ಆಗಿ ನಿಮ್ಮ ಕಡೆಗೆ ಪ್ರೀತಿಯನ್ನು ತೋರಿಸ್ತಾ ಇಲ್ಲ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಭಾಳ ಸಂಗಾತಿಗಿಂತ ಹೆಚ್ಚು ಅವರ ಫ್ಯಾಮಿಲಿ ಬಗ್ಗೆ, ಆ ಫ್ಯಾಮಿಲಿ ಇರುವಂತಹ ಪರ್ಸನ್ಗಳ ಬಗ್ಗೆ ಬಹಳ ಒಂದು ಪ್ರೀತಿ, ಆ ಒಂದು ಗೌರವ, ಅದನ್ನು ಆ ಬಾಂಡೇಜನ್ನು ಮೀರಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅದು ಕೂಡ ಇಲ್ಲಿ ಕಂಪ್ಲೀಟಾಗಿ ಕಾಣಿಸ್ತಾ ಉಂಟು. ಓಕೆನಾ? ಎಸ್. ಇದಾದ ನಂತರ ಅವರು ನಿಮ್ಮಿಂದ ಏನಾದರೂ ಮರೆಮಾಚ್ತಾ ಇದ್ದಾರಾ? ಈ ವ್ಯಕ್ತಿ ನಿಮ್ಮಿಂದ ಏನಾದರೂ ಮರೆಮಾಚ್ತಾ ಇದ್ದಾರಾ? ಈ ಪ್ರೀತಿ ವಿಚಾರದಲ್ಲಿ ಏನನ್ನು ಮರೆಮಾಚ್ತಾ ಇದ್ದಾರೆ? 2 ಆಫ್ ವಾಂಡ್ಸ್, ಎಸ್. ನೆಕ್ಸ್ಟ್ 5 ಆಫ್ ವಾಂಡ್ಸ್, ಎಸ್. 4 ಆಫ್ ಪೆಂಟಿಕಲ್ಸ್, ಎಸ್. 9 ಆಫ್ ಪೆಂಟಿಕಲ್ಸ್, ಎಸ್. ಈ ವ್ಯಕ್ತಿ ನೋಡಿ, ನಾನು ಹೇಳ್ತೇನೆ ಕಂಪ್ಲೀಟಾಗಿ ಇವರಿಗೆ ಆಪ್ಷನ್ಸ್ ಇದೆ. ಇವರ ಜೀವನದಲ್ಲಿ ಮೋಸ ಮಾಡಿದ್ರೂ ಕೂಡ ಆಪ್ಷನ್ಸ್ ಇದೆ ಈ ವ್ಯಕ್ತಿಗೆ. ಬಟ್ ಕೆಲವರಿಗೆ ಗಿಲ್ಟ್ ಫೀಲ್ ಇದೆ. ನಿಮ್ಮನ್ನು ಈಗಲೂ ಕೂಡ ಅವರು ಬಿಟ್ಟಿಲ್ಲ, ಮನಸ್ಸಿನಲ್ಲಿ ಈಗಲೂ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ನೋಡಿ, ಈ ಕಾರ್ಡಲ್ಲೇ ನಾನು ಹೇಳ್ತೇನೆ, ಈ ವ್ಯಕ್ತಿಗೆ ಏನು ಅಂತ ಹೇಳಿದ್ರೆ ಸಮಾಜ, ಪ್ರೆಸ್ಟೀಜ್, ಮುಂದಿನ ಫ್ಯೂಚರ್ ಪ್ಲ್ಯಾನ್, ಇದರ ಬಗ್ಗೆ ತುಂಬ ಆಸಕ್ತಿ ಇದೆ ಈ ವ್ಯಕ್ತಿಗೆ. ಗೋಲ್ ಕಡೆ ನೋಡುವಂತಹ ವ್ಯಕ್ತಿ ಇವರು. ಆದರೆ ನಿಮ್ಮನ್ನು ಮೋಸ ಮಾಡಿ ಹೋದಾಗಲೂ ಕೂಡ, ಅಕಸ್ಮಾತ್ ಹೋಗಿದ್ರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಾಟ್ಸ್ ಇದೆಯಾ ಅಂತ ಕೇಳಿದಾಗ ಕಂಪ್ಲೀಟಾಗಿ ನಿಮ್ಮನ್ನು ಇನ್ನೂ ಬಿಟ್ಟಿಲ್ಲ. ಆ ಗಿಲ್ಟ್ ಫೀಲ್ ಈ ವ್ಯಕ್ತಿಯಲ್ಲಿ ಇದೆ. ಅವರಿಗೂ ಸಬ್ಕಾನ್ಷಿಯಸ್ ಮೈಂಡಲ್ಲಿದೆ, ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ನ್ಯಾಯ, ಯಾವುದು ಅನ್ಯಾಯ, ತಾನು ಮಾಡಿದ ಸರಿಯಾ ತಪ್ಪಾ ಅನ್ನುವಂತಹ ಒಂದು ಕಲ್ಪನೆ ಅವರ ಮನಸ್ಸಿನಲ್ಲಿ ಈಗಲೂ ಕೂಡ ಓಡ್ತಾ ಇದೆ. ಓಕೆನಾ? ಎಸ್. ಇನ್ನೇನನ್ನು ಮರೆಮಾಚಿರ್ಬೋದು ಅಂತ ಹೇಳಿದ್ರೆ ನೀವು ಕೊಟ್ಟ ಆ ಜೆನ್ವಿನ್ ಪ್ರೀತಿ, ನಿಮ್ಮ ಜೊತೆ ಕಳೆದಂತಹ ಸಮಯ, ನಿಮ್ಮ ಜೊತೆ ಇದ್ದಂತಹ ಆ ಒಂದು ಎಮೋಷನಲ್ ಬಾಂಡಿಂಗ್, ಆ ವಾನ್, ಅದನ್ನು ಅವರು ಕಂಪ್ಲೀಟಾಗಿ ಮರ್ತಿಲ್ಲ, ಅದನ್ನು ಮನಸ್ಸಲ್ಲಿ ಈಗಲೂ ಕೂಡ ಬಚ್ಚಿಟ್ಟಿದ್ದಾರೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಬಟ್ ಈ ವ್ಯಕ್ತಿ ಏನು ಅಂತ ಹೇಳಿದರೆ ಎಸ್ಪೆಷಲಿ ಇವರೊಂದು ಸ್ವಲ್ಪ ಗ್ರೀಡಿ. ದ್ಯಾಟ್ ಮೀನ್ಸ್ ಹಣದ ಕಡೆಗೆ ಹಾಗೂ ಅವರ ಮನೆ ಕಡೆಗೆ ಕೂಡ ಫೋಕಸ್ ಆಗಿದ್ದಾರೆ. ಅದು ಅವರಿಗೆ ಅನಿವಾರ್ಯ ಅಂತ ಅನ್ನಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ನೆಕ್ಸ್ಟ್ ಮರೆಮಾಚಿದ ವಿಚಾರದಲ್ಲಿ 5 ಆಫ್ ವಾಂಡ್ಸ್ ಬಂದಿದೆ. ದಟ್ ಮೀನ್ಸ್ ಅವರ ಫ್ಯಾಮಿಲಿಯಲ್ಲಿಯೇ ಜಗಳಗಳಿದೆ, ಅವರ ಫ್ಯಾಮಿಲಿಯಲ್ಲಿಯೇ ಹಿಟ್ಗಳನ್ನು ಅನುಭವಿಸಿದ್ದಾರೆ.
ಓಕೆನಾ. ಈ ವಿಚಾರದಲ್ಲಾಗಿರ್ಬೋದು ಅಥವಾ ಇನ್ಯಾವುದೋ ವಿಚಾರದಲ್ಲಿ ಅವರ ಮನೆಯಲ್ಲಿ ಒಗ್ಗಟ್ಟಿಲ್ಲ, ಆ ವಿಚಾರದಿಂದ ಅವರು ನಿಮಗೆ ಮೋಸ ಮಾಡಿರುವಂತಹ ಚಾನ್ಸಸ್ ಇದೆ. ಅವರ ಮನೆಯೊಳಗಿರುವಂತಹ ಸೋಷಿಯಲ್ ಇಶ್ಯೂಸ್ಗಳು ನಿಮ್ಮ ಪ್ರೀತಿಯಿಂದ ಅವರು ನಿಮ್ಮಿಂದ ಡಿಟ್ಯಾಚ್ ಆಗಲಿಕ್ಕೆ ಕಾರಣ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಬಟ್ ನಿಮ್ಮ ಹತ್ರ ಅದನ್ನು ಹೇಳ್ಕೊಂಡಿಲ್ಲ. ಇನ್ನು ಕೆಲವರಿಗೆ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೇರವಾಗಿ ದುಡ್ಡಿನ ವಿಚಾರ ಹೇಳ್ತಾ ಇದೆ. ನೋಡಿ, ಇಲ್ಲೂ ಕೂಡ ಫ್ಯಾಮಿಲಿ ವಿಚಾರ ಹೇಳ್ತಾ ಇದೆ. ಫ್ಯಾಮಿಲಿ, ದುಡ್ಡು ಪ್ಲಸ್ ಅವರಿಗೆ ಅವ್ರದ್ದೇ ಆದಂತಹ ಪ್ರೆಸ್ಟೀಜ್ ಬೇಕು ಸೊಸೈಟಿಯಲ್ಲಿ ಅಂತೇಳಿ ಓಡಾಡುವಂತಹ ಜನ. ಅಷ್ಟು ಸುಲಭದಂತಹ ವ್ಯಕ್ತಿ ಅಲ್ಲ, ನೀವು ತಿಳ್ಕೊಂಡ ಹಾಗೆ. ಹಾಗಾಗಿ ಇವರು ಏನು ಅಂತ ಹೇಳಿದ್ರೆ, ನಿಮ್ಮಿಂದ ಈ ವಿಚಾರವನ್ನು ಅವರು ಮುಚ್ಚಿಟ್ಟಿದ್ದಾರೆ. ಪ್ರೀತಿಯ ಜೊತೆಗೆ ಅವರಿಗಿರುವಂತಹ ಆಸೆಗಳನ್ನು ಅವರು ಮುಚ್ಚಿಟ್ಟು ನಿಮಗೆ ಎಲ್ಲೋ ಆ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಹಾಗಾದರೆ ಈ ಪರಿಸ್ಥಿತಿಯ ಪರಿಣಾಮ ನಿಮ್ಮ ಮೇಲೆ ಯಾವ ರೀತಿ ಬೀರ್ತಾ ಇದೆ? ಈ ಪರಿಸ್ಥಿತಿಯ ಪರಿಣಾಮ ನಿಮ್ಮ ಮೇಲೆ ಯಾವ ರೀತಿ ಬೀರ್ತಾ ಇದೆ? ಎಸ್, ಜಡ್ಜ್ಮೆಂಟ್ ಕಾರ್ಡ್, 8 ಆಫ್ ಪೆಂಟಿಕಲ್ಸ್, ಫೂಲ್ ಕಾರ್ಡ್, ವರ್ಲ್ಡ್ ಕಾರ್ಡ್. ನೋಡಿ ಎಷ್ಟು ಚೆನ್ನಾಗಿ ಕಾರ್ಡ್ ರೆಸೊನೇಟ್ ಆಗ್ತಾ ಇದೆ ಅಂದರೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ದಟ್ ಮೀನ್ಸ್ ನಿಮಗೆ ಅನ್ನಿಸ್ತಾ ಇದೆ, ನನ್ನ ಕರ್ಮ ನನಗೆ ಹಿಟ್ಟಾಗಿರ್ಬೋದು, ನನ್ನ ಯಾವುದೋ ಜನ್ಮದ ಕರ್ಮ ಹಿಟ್ಟಾಗ್ತಾ ಇದೆ. ನೀವು ಸ್ಪಿರಿಚುವಲಿ ಅವೇಕ್ನಿಂಗ್ ಆಗ್ತಾ ಇದ್ದೀರಾ, ಇನ್ನರ್ ಲೆಸನ್ನನ್ನು ಕಲಿತಾ ಇದ್ದೀರಾ, ನಿಮ್ಮೊಳಗೆ ನೀವು ಹೊಸ ಲೆಸನನ್ನು ಬಿಲ್ಡ್ ಮಾಡ್ಕೊಳ್ತಾ ಇದ್ದೀರಾ. ಹೇಗೆ ಒಂಟಿಯಾಗಿ ಬದುಕಬೇಕು, ದ್ಯಾಟ್ ಮೀನ್ಸ್ ನೀವು ಹೇಗೆ ಗೋಲ್ ಓರಿಯೆಂಟೆಡ್ ಆಗಿ ಬದುಕಬೇಕು. ಮತ್ತು ಕೆಲವರು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಫಲ ಕೊಡು. ನಾನು ನಂಬಿರುವಂತಹ ದೇವರಾಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ಯಾರ ಹತ್ರನೂ ಆ್ಯನ್ಸಿಸ್ಟರ್ಸ್, ನೀವು ಏನು ನಂಬ್ತೀರೋ ಅದು, ಅವ್ರ ಹತ್ರ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ನನಗೆ ನ್ಯಾಯ ಬೇಕು ಈ ವಿಚಾರದಲ್ಲಿ. ಯಾಕಾಗಿ ಹೀಗಾಯಿತು, ಯಾಕಾಗಿ ಆ ವ್ಯಕ್ತಿ ಮೋಸವನ್ನು ಮಾಡಿದ, ಈ ರೀತಿಯಾಗಿ ನಿಮ್ಮಲ್ಲಿ ಒಂದು ಥಾಟ್ಸ್ ಬರ್ತಾ ಇದೆ. ಅನ್ಮ್ಯಾರಿಡ್ ಆಗಿದ್ದರೆ, ಮ್ಯಾರಿಡ್ ಆಗಿದ್ದರೆ ಯಾಕಾಗಿ ಇಂತಹ ಒಂದು ಬಾಳ ಸಂಗತಿ ನನ್ನ ಜೀವನಕ್ಕೆ ನೀನು ಕೊಟ್ಟೆ, ಇದು ಯಾವುದರ ಕರ್ಮದ ಹಿಟ್ ಅನ್ನುವಂತಹ ಒಂದು ಆಲೋಚನೆ ಓಡ್ತಾ ಇದೆ. ಇನ್ನು ಕೆಲವರಿಗೆ ಸ್ಪಿರಿಚುವಲ್ ಜರ್ನಿಯಲ್ಲಿ ಲೆಸನ್ಗಳು ಸಿಗ್ತಾ ಇದೆ. ಸ್ಪಿರಿಚುವಲ್ ಜರ್ನಿಯಲ್ಲಿ ತುಂಬಾ ಫಾಸ್ಟಾಗಿ ಮೂವ್ಮೆಂಟನ್ನು ತಗೊಳ್ತಾ ಇದ್ದೀರಾ. ಸ್ಪಿರಿಚುವಲ್ ಜರ್ನಿಯಲ್ಲಿ ಅಂದರೆ ದಟ್ ಮೀನ್ಸ್ ಏನು ಅಂತ ಹೇಳಿದ್ರೆ, ಅಡ್ವಾನ್ಸ್ ಆಗಿ ಈಗಿನ ಕಾಲದಲ್ಲಿ ಈ ರೀತಿ ಟ್ಯಾರೋ ಕಲಿಯುವಂಥದ್ದು, ಜ್ಯೋತಿಷ್ಯ ಕಲಿಯುವಂಥದ್ದು ಮಾಡ್ತಾ ಇದ್ದೀರಾ. ಕೆಲವರು ದೇವರ ಪ್ಲೇಸಿಗೆ ಹೋಗಿ ದೇವರನ್ನು ಜಪ ಮಾಡುವಂಥದ್ದು, ಧ್ಯಾನ ಮಾಡುವಂತಹದ್ದು, ಕೆಲವರು ದಾನಗಳನ್ನು ಮಾಡುವಂಥದ್ದು. ಈ ರೀತಿಯಾಗಿ ಕಂಪ್ಲೀಟಾಗಿ ನಿಮ್ಮನ್ನು ನೀವು ಟ್ರಾನ್ಸ್ಪರೆಂಟಾಗಿ ಬದಲಾವಣೆ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದನ್ನು ಹೇಳ್ತಾ ಇದೆ. 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮತ್ತೆ ಕೆಲವರು ನಿಮ್ಮ ಗೋಲ್ ಕಡೆಗೆ, ನಿಮ್ಮ ಕೆಲಸದ ಕಡೆಗೆ, ನಿಮ್ಮ ಗ್ರೋತ್ ಕಡೆಗೆ ನೀವು ಬದಲಾವಣೆಯನ್ನು ಪಡ್ಕೊಂಡಿದ್ದೀರಾ. ಸ್ವಾವಲಂಬಿಯಾಗಿ ಹೇಗೆ ಬೆಳಿಬೇಕು, ಯಾವ ರೀತಿಯಾಗಿ ನಾನು ಗ್ರೋತನ್ನು ಆಗಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಚಿಂತನೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಫೂಲ್ ಕಾರ್ಡ್ ಬಂದಿರೋದ್ರಿಂದ ನೀವು ಅಂದ್ಕೊಳ್ತಾ ಇದ್ದೀರಾ, ದಿಸ್ ಈಸ್ ದಿ ಎಂಡ್ ಆಫ್ ದಿ ಸೈಕಲ್, ಹೊಸ ಜೀವನ ಬರುತ್ತೆ, ಹೊಸ ಆಶಾದಾಯಕವಾಗಿರಬೇಕು ಅನ್ನುವಂತಹ ಒಂದು ಕಲ್ಪನೆಯನ್ನು ನೀವು ಇಟ್ಕೊಂಡಿದ್ದೀರಾ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಹೊಸದಾದ ಮೂಮೆಂಟ್ಗಳನ್ನು ನಿಮ್ಮ ಜೀವನದಲ್ಲಿ ತಗೊಳ್ತಾ ಇದ್ದೀರಾ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರು ಈ ಎಮೋಷನಲ್ ಪೇಯ್ನಿಂದ ಹೊರಗೆ ಬರಲಿಕ್ಕೆ ಟೆಂಪ್ರರಿ ಎಲ್ಲಿಗೋ ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕಾರ್ಡ್ ಹೇಳ್ತಾ ಇದೆ. ಇನ್ನು ಕೆಲವರಿಗೆ ದ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಕರ್ಮದ ಒಂದು ಹಿಟ್ಗಳಾಗಿ ಕರ್ಮದ ಸೈಕಲ್ ಎಂಡ್ ಆಗಿದೆ ಅನ್ನುವಂತಹದ್ದನ್ನು ನೀವು ಅಂದ್ಕೊಳ್ತಾ ಇದ್ದೀರಾ. ನಿಮ್ಮೊಳಗೆ ಸ್ಟ್ರೆಂತ್ ಬೆಳೀತಾ ಇದೆ, ನಿಮ್ಮೊಳಗೆ ಇನ್ನರ್ ಗೈಡೆನ್ಸ್ ಸಿಗ್ತಾ ಇದೆ, ಅಥವಾ ಇನ್ನೂ ಕೆಲವರಿಗೆ ಯಾವುದಾದರೂ ಫೆಮಿನೈನ್ ಎನರ್ಜಿಯಿಂದ ಸಹಾಯ ಸಿಗ್ತಾ ಇದೆ, ಗೈಡ್ಲೈನ್ ಸಿಗ್ತಾ ಇರ್ಬೋದು, ಅಥವಾ ನೀವು ನಂಬುವಂತಹ ದೇವಿ, ದುರ್ಗೆ, ಸ್ತ್ರೀ ಶಕ್ತಿ ಅದನ್ನು ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂತಹದ್ದನ್ನು, ಅದನ್ನು ನೀವು ಹೆಚ್ಚು ಅವಲಂಬಿಸ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ಓಕೆನಾ? ಎಸ್, ಇದು ಈ ಪರಿಸ್ಥಿತಿಯಿಂದ ನಿಮಗೆ ಸಿಕ್ಕಿರುವಂತಹ ಪರಿಣಾಮ ಅಂತ ಹೇಳ್ತಾ ಇದೆ ಈ ಕಾರ್ಡ್ಗಳು. ಹಾಗಾದರೆ ನಿಮಗಾಗಿ ಸಲಹೆಗಳನ್ನು ಏನು ಕೊಡುತ್ತೆ ಯೂನಿವರ್ಸ್? 5 ಆಫ್ ಸೋರ್ಡ್ಸ್, 6 ಆಫ್ ಸೋರ್ಡ್ಸ್, ಏಸ್ ಆಫ್ ಸೋರ್ಡ್ಸ್, 6 ಆಫ್ ಕಪ್ಸ್. ಸ್ವಲ್ಪ ರಫ್ ಆಗಿ ಬರ್ತಾ ಇದೆ. ಎಸ್, 5 ಆಫ್ ಸೋರ್ಡ್ಸ್ ನೋಡಿದಾಗ ಏನು ಸಲಹೆ ಸಿಗ್ತಾ ಇದೆ ಅಂದರೆ, ಏನು ಹೇಳೋದು ಕನ್ನಡದಲ್ಲಿ, ಆರ್ಗ್ಯುಮೆಂಟ್ ಮಾಡಬೇಡಿ, ಆ ವ್ಯಕ್ತಿಯ ಜೊತೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಹೋಗಬೇಡಿ, ಆ ವ್ಯಕ್ತಿಯ ಜೊತೆಗೆ ಜಗಳ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು, ಫಸ್ಟ್ ಆಫ್ ಆಲ್. ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ, ಇನ್ನರ್ ಕಾನ್ಫ್ಲಿಕ್ಟ್, ನಿಮ್ಮ ಮನಸ್ಸಿನಲ್ಲಿ ನಿಮಗೆ ನೀವು ಬೈಕೊಳ್ಳುವಂತಹದ್ದು, ಅಥವಾ ನಿಮ್ಮನ್ನು ನೀವು ನಾನು ಇಷ್ಟು ದಡ್ಡ ಆಗಿದೆ ಆ ಮೂಮೆಂಟಲ್ಲಿ, ಯಾಕೆ ಹೀಗಾಯಿತು ಅಂತ ಹೇಳಿ ಆ ಒಂದು ನಿಮ್ಮ ಜೀವಾತ್ಮಕ್ಕೆ ನೀವು ಅದಕ್ಕೆ ಹರ್ಟ್ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ಇನ್ನರ್ ಚೈಲ್ಡಿಗೆ ಹರ್ಟ್ ಮಾಡಬೇಡಿ ಅನ್ನುವಂತಹ ರೀತಿಯಲ್ಲಿ ಇದು ಹೇಳ್ತಾ ಇದೆ. ನೆಕ್ಸ್ಟ್ 6 ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ
ನಿಮಗೆ ಯೂನಿವರ್ಸ್ ಏನನ್ನ ಸಲಹೆ ನೀಡ್ತಾ ಇದೆ ಅಂತ ಹೇಳಿದ್ರೆ ಜಸ್ಟ್ ಗೋ ಆನ್. ಜೀವನದಲ್ಲಿ ಕೆಲವೊಂದು ಸಲ ಈ ಸೈಕಲ್ಗಳು ಎಂಡ್ ಆಗಬೇಕು ಅಂತ ಆದರೆ ನೀವು ಮೂವ್ ಆನ್ ಆಗಬೇಕು, ಇಲ್ಲದಿದ್ದರೆ ಅದರಲ್ಲೇ ಸ್ಟ್ರಕ್ ಆಗ್ತೀರ. ಜಸ್ಟ್ ಮೂವ್ ಆನ್, ಗೋ ಆನ್ ಅಂತ ಹೇಳ್ತಾ ಇದೆ. ಎಲ್ಲಿ ಕಾನ್ಫ್ಲಿಕ್ಟ್ ಆಗಿದೆಯೋ ಅದನ್ನು ಬಿಡು, ಮುಂದೆ ನಿಮಗಾಗಿ ಶಾಂತಿ ಬರುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ, ಫೈನಾನ್ಷಿಯಲಿ ಗ್ರೋತ್ ಆಗಬೇಕು, ಉದ್ಯೋಗದಲ್ಲಿ ಗ್ರೋತ್ ಆಗಬೇಕು, ಅಥವಾ ಒಂದು ಹೊಸ ಜೀವನ ಬೇಕು, ಅದನ್ನು ಯೂನಿವರ್ಸ್ ನಿಮಗಾಗಿ ಮ್ಯಾನಿಫೆಸ್ಟ್ ಮಾಡಿ ಕೊಡುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನೋಡಿ, ಇಲ್ಲಿ ನೀರು ಎಷ್ಟು ಫ್ಲಕ್ಚುಯೇಷನ್ ಇದೆ, ಬಟ್ ಆಫ್ಟರ್ ದಟ್ ಮೂಮೆಂಟಲ್ಲಿ ಏನನ್ನು ತೋರಿಸ್ತಾ ಇದೆ, ಅದು ಒಂದು ಅಲೆಗಳೆಲ್ಲ ಸ್ತಬ್ಧವಾಗಿದೆ. ದಟ್ ಮೀನ್ಸ್ ಮುಂದೆ ನಿಮಗೆ ಫ್ಯೂಚರಲ್ಲಿ ಒಳ್ಳೆಯದಿದೆ ಅನ್ನುವಂತಹದ್ದನ್ನು ಕೂಡ ಇದು ಸಲಹೆ ನೀಡ್ತಾ ಇದೆ. ನೆಕ್ಸ್ಟ್ ಬಂದಿದೆ 6 ಆಫ್ ಕಪ್ಸ್. 6 ಆಫ್ ಕಪ್ಸ್ ಬಂದಿರೋದ್ರಿಂದ ಬಹುಶಃ ನಿಮಗೆ ಹೊಸ ಪಾರ್ಟ್ನರನ್ನು ನಾನು ಕೊಡ್ತೇನೆ. ಖಂಡಿತವಾಗಿಯೂ ಜೆನ್ವಿನ್ ಆದಂಥ ಪಾರ್ಟ್ನರ್, ನಿಮಗಿಂತ ಏಜಲ್ಲಿ ಸ್ವಲ್ಪ ದೊಡ್ಡವರಿರಬಹುದು, ಅಥವಾ ನಿಮ್ಮ ಥಿಂಕಿಂಗಿಂತ ಕೆಪಾಸಿಟಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಕೆಪಾಸಿಟಿ, ಅಥವಾ ಜೀವನದ ಅನುಭವಗಳಲ್ಲಿ ಕೂಡ ದೊಡ್ಡದಾದಂತಹ ವ್ಯಕ್ತಿ, ಮೆಚ್ಯೂರ್ಡ್ ಆದಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏಸ್ ಆಫ್ ಸೋರ್ಸ್ ಬಂದಿರೋದ್ರಿಂದ ಬಹುಶಃ ಸ್ಪಿರಿಚುವಲ್ ಲೆಸನನ್ನು ನಿನ್ನ ಜೀವನಕ್ಕೆ ನಾನು ಕೊಡ್ತಾ ಇದ್ದೇನೆ, ನೀನು ಅವೇಕನಿಂಗ್ ಮಾಡ್ಕೋ, ಸತ್ಯದ ಕಡೆಗೆ ಮುಂದುವರಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಕೇವಲ ಫೆಮಿನೈನ್ ಎನರ್ಜಿಯನ್ನು ಕಂಟ್ರೋಲ್ ಮಾಡೋದು, ಫೆಮಿನೈನ್ ಎನರ್ಜಿ ಮೇಲೆ ಮಾತ್ರ ವರ್ಕ್ ಮಾಡೋದಲ್ಲ, ನಿನ್ನ ಮಸ್ಕ್ಯುಲನ್ ಎನರ್ಜಿ ಮೇಲೆ ಒಂದು ಕಂಟ್ರೋಲನ್ನು ಮಾಡು, ಅದನ್ನು ಗ್ರೋತ್ ಮಾಡು. ಅರ್ಥ ಆಗುತ್ತಲ್ಲ? ಹಾಗಂದರೆ ಏನು ಅಂತ ಹೇಳಿದರೆ, ಎಮೋಷನಲಿ ನಿಮ್ಮನ್ನು ನೀವು ಫೀಲಿಂಗಲ್ಲಿ ಇಮ್ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಿ ಈ ವ್ಯಕ್ತಿಯಿಂದ ಮೋಸ ಹೋಗುವಂತಹದ್ದಲ್ಲ. ನಿನ್ನಲ್ಲಿರುವಂತಹ ಒಂದು ತಾರ್ಕಿಕ ಬುದ್ಧಿ, ನಿನ್ನಲ್ಲಿರುವಂತಹ ಆ ಒಂದು ಚಾಕಚಕ್ಯತೆ ಬುದ್ಧಿ, ಅದನ್ನು ಕೂಡ ಬೆಳೆಸ್ಕೋ. ಎಮೋಷನಲಿ ಅಲ್ಲದಲೇ ಲಾಜಿಕ್ ಥಿಂಕಿಂಗನ್ನು ಕೂಡ ಬೆಳೆಸ್ಕೋ. ಅದಕ್ಕಾಗಿ ಈ ರೀತಿಯ ಸಲಹೆಯನ್ನು ಕೊಡ್ತಾ ಇದ್ದೇನೆ, ಈ ರೀತಿಯ ಟ್ರ್ಯಾಪನ್ನು ಮಾಡಿದ್ದೀನಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಗೈಡ್ಲೈನ್ಸನ್ನು ಕೊಡ್ತಾ ಇದೆ. ಎಸ್, ಅದ್ಭುತವಾದಂತಹ ರೀಡಿಂಗ್. ಯಾರಿಗೆಲ್ಲ ರೆಸೊನೇಟ್ ಆಯಿತು ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಥಮ್ಸಪ್ಪನ್ನು ಒತ್ಬೋದು. ಎಸ್, ಇದಾಗಿತ್ತು ಫಸ್ಟ್ ಪೈಲ್ ಅವರ ರೀಡಿಂಗ್. ಬನ್ನಿ ನೆಕ್ಸ್ಟ್ ಪೈಲ್ ಅವರ ರೀಡಿಂಗನ್ನು ನೋಡ್ತಾ ಹೋಗೋಣ, ಓಕೆನಾ? ಎಸ್, ಆ್ಯಕ್ಚುಲಿ ಈ ವ್ಯಕ್ತಿಯ ವರ್ತನೆ ಏನು? Seven of Swords, Wheel of Fortune. ನಿಮ್ಮ ಕಡೆಗೆ ಅವರ ವರ್ತನೆ ಹೇಗಿದೆ? ವೀವರ್ಸ್ನ ಕಡೆಗೆ ಅವರ ವರ್ತನೆ ಹೇಗಿದೆ? ಎಸ್, ನೋಡಿ, 7 ಆಫ್ ಸೋರ್ಡ್ಸ್ ಸ್ಟಾರ್ಟಿಂಗಲ್ಲೇ ಬಂದುಬಿಟ್ಟಿದೆ, ಹಿಟ್ ಹೊಡೆದಿದೆ. ಸಿ, ಈ ವ್ಯಕ್ತಿಗೆ ಏನು ಅಂತ ಹೇಳಿದರೆ, ಆ್ಯಕ್ಚುಲಿ ಬೇಜಾರು ಮಾಡಬೇಡಿ ಹೀಗಂದೆ ಅಂತ, ಕೆಲವು ಪಾರ್ಟ್ನರ್ ಇರ್ಬೋದು ಅಥವಾ ಅನ್ಮ್ಯಾರಿಡ್ ಪಾರ್ಟ್ನರ್ ಕೂಡ ಇರಬಹುದು. ಆ ವ್ಯಕ್ತಿ ಏನು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಕನ್ನಿಂಗ್ ವ್ಯಕ್ತಿತ್ವದವರು. ದ್ಯಾಟ್ ಮೀನ್ಸ್ ಅವರಿಗೆ ಒಂದು ಎಮೋಷನಲ್ ಬಾಂಡೇಜ್ ಬೇಕಿತ್ತು. ಆ ಕ್ಷಣದಲ್ಲಿ, ಆ ಒಂದು ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಅಟ್ರಾಕ್ಷನ್ ಬೇಕಿತ್ತು. ಆ ಕ್ಷಣದಲ್ಲಿ ಅವರಿಗೆ ಸಿಕ್ಕುವಂತಹ ಖುಷಿ ಸಿಕ್ಕಬೇಕಿತ್ತು. ಈ ರೀತಿಯ ಒಂದು ಟೆಂಪ್ರರಿ ಖುಷಿಗಾಗಿ ನಿಮ್ಮನ್ನು ಯೂಸ್ ಮಾಡಿದ್ದಾರೆ ಅನ್ನುವಂಥದ್ದು ನೇರವಾಗಿ ಹೇಳ್ತಾ ಇದೆ. ಮ್ಯಾರಿಡ್ ಆಗಿದ್ದರೆ ಈ ವ್ಯಕ್ತಿ ಸಂಗಾತಿಯ ವಿಚಾರದಲ್ಲಿ ಜೆನ್ವಿನ್ ಅಲ್ಲ. ಆ್ಯಕ್ಚುಲಿ ಈ ವ್ಯಕ್ತಿ ಏನು ಅಂತ ಹೇಳಿದರೆ, ಬಹುಶಃ ನಿಮ್ಮಿಂದ ಎಮೋಷನಲಿ ಒಂದು ಏನಂತಾರೆ, ಎಮೋಷನಲಿ ಆದಂತಹ ಒಂದು ಪ್ರೊಟೆಕ್ಷನ್ ಬೇಕು, ಬಟ್ ಅವರಿಂದ ಅದು ನಿಮಗೆ ಸಿಗ್ತಾ ಇಲ್ಲ ಅನ್ನುವಂತಹದ್ದು ಕಂಪ್ಲೀಟ್ಲಿ ನನಗೆ ಕಾಣಿಸ್ತಾ ಇದೆ. ವೀಲ್ ಆಫ್ ಫಾರ್ಚೂನ್ ಬಂದಾಗ, ವೀಲ್ ಆಫ್ ಫಾರ್ಚೂನಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಈ ವ್ಯಕ್ತಿ ಏನು ಅಂತ ಹೇಳಿದ್ರೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲದಂತಹ ವ್ಯಕ್ತಿ, ಓಕೆನಾ? ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಬಹುಶಃ ಕೆಲವರಿಗೆ ಈ ವ್ಯಕ್ತಿ ಬಂದಿರೋದೇ ಕಾರ್ಮಿಕ್ ಹಿಟ್ಟಿಂದ. ಕಾರ್ಮಿಕ್ ಹಿಟ್ ಅಂದರೆ ಗೊತ್ತಾಗುತ್ತಲ್ಲ, ಕಾರ್ಮಿಕ್ ಹಿಟ್ ಅಂತ ಹೇಳಿದ್ರೆ ನಮ್ಮ ಪೂರ್ವ ಜನ್ಮದ ಋಣಗಳಿಂದ ಕೆಲವೊಂದು ಸಲ ಆ ಪಾರ್ಟ್ನರ್ ಅಥವಾ ಆ ವ್ಯಕ್ತಿ ನಮ್ಮ ಜೀವನಕ್ಕೆ ಬಂದು ಲೆಸನ್ ಕೊಟ್ಟು ಹೋಗ್ತಾರೆ. ಅಂತಹ ವ್ಯಕ್ತಿ ಇವರು ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ, ಓಕೆನಾ? 8 ಆಫ್ ವಾಂಡ್ಸ್ ಮತ್ತು 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕೆಲವರಿಗೆ ಫೈನಾನ್ಷಿಯಲ್ ಹಿಟ್, ಉದ್ಯೋಗದ ಹಿಟ್ಗಳು, ಮತ್ತು ಕೆಲವರಿಗೆ ಫ್ಯಾಮಿಲಿಯ ಒತ್ತಡಗಳು, ಕೆಲವರಿಗೆ ಏನಂತಾರೆ ಅವರ ಸುತ್ತಮುತ್ತಲ ಜನರಿನ ಒಂದು ಒತ್ತಡಗಳು, ಸೋಷಿಯಲ್ ಇಶ್ಯೂಸ್ಗಳು ನಿಮ್ಮ ಕಡೆಗೆ ಅವರು ಬಾರದೇ ಇರುವ ಹಾಗೆ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅನ್ನುವಂತಹದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೆ. ಆದರೂ ಕೂಡ ಇವೆರಡೂ ಕೂಡ
ಒಂದು ಪಾಸಿಟಿವ್ನೆಸ್ನ ತೋರಿಸ್ತಾ ಇದೆ. ಯಾಕೆಂದರೆ ಬ್ಲೂ ಸ್ವಲ್ಪ ಡಾರ್ಕ್ ಬ್ಲೂ ಆಗಿರೋದ್ರಿಂದ ಆ ವ್ಯಕ್ತಿಯಲ್ಲಿ ನಿಮ್ಮ ಬಗೆಗಿನ ಭಾವನೆ ಇದೆಯಾ, ಎಸ್ ಈಗಲೂ ಕೂಡ ಇದೆ ಅನ್ನುವಂತಹ ರೀತಿಯಲ್ಲಿ ಬರ್ತಾ ಇದೆ. ಓಕೆ, ಹಾಗಾದರೆ ನಿಜವಾಗ್ಲೂ ಇವರ ಉದ್ದೇಶ ಏನಾಗಿತ್ತು? ಇವರು ಈ ವೀವರ್ಸ್ ಕಡೆಗೆ ಬರಲಿ, ಇವರ ಉದ್ದೇಶ ಏನಾಗಿತ್ತು? ಆ್ಯಕ್ಚುಲಿ ಯಾವ ಉದ್ದೇಶದಿಂದ ಬಂದರು? ಎಸ್, ಓಕೆ ಎಗೇನ್ ಯಾವ ಉದ್ದೇಶ ಇತ್ತು ನಿಮ್ಮ ಕಡೆಗೆ ಅವ್ರದ್ದು? ಎಗೇನ್ ಸೇಮ್ ಅಲ್ಲಿ ಬಂದ ಕಾರ್ಡ್ಗಳ ಇಲ್ಲಿ ಬರ್ತಾ ಉಂಟು. 3 ಆಫ್ ವಾಂಡ್ಸ್, ಕ್ವೀನ್ ಆಫ್ ವಾಂಡ್ಸ್, ನೈಟ್ ಆಫ್ ವಾಂಡ್ಸ್, ದ ಎಂಪ್ರೆಸ್ ಕಾರ್ಡ್. ಓಕೆ, ಎಸ್ 3 ಆಫ್ ವಾಂಡ್ಸ್ ಬಂದಾಗ ಈ ವ್ಯಕ್ತಿ ಏನು ಅಂತ ಹೇಳಿದ್ರೆ ಇವರಿಗೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಫಸ್ಟ್ ಆಫ್ ಆಲ್. ಸೆಕೆಂಡ್ ವೆನ್ ಏನು ಅಂತ ಹೇಳಿದ್ರೆ ನಿಮ್ಮ ಕಡೆಗೆ ಉದ್ದೇಶ ಅಂತ ಹೇಳಿದಾಗ ಇವರಿಗೆ ಪ್ರೀತಿ ಇತ್ತು, ಕಾನ್ಫಿಡೆಂಟ್ ಆಗಿದ್ದರು, ಸ್ವಲ್ಪ ಏನು ಅಂತ ಹೇಳಿದ್ರೆ ಫ್ಯೂಚರ್ ಪ್ಲ್ಯಾನಿಂಗ್ ಇರುವಂತಹ ವ್ಯಕ್ತಿ. ಆದರೆ ಇವ್ರ ಹತ್ರ ಏನು ಅಂತ ಹೇಳಿದರೆ ಏನಾದರೂ ನೀವು ಡಿಸಿಷನ್ ಕೇಳಿದಾಗ ಇವರು ಪಟ್ ಅಂತ ಡಿಸಿಷನ್ ತಗೊಳ್ಳುವಂತಹ ವ್ಯಕ್ತಿ ಅಲ್ಲ. ಇವ್ರಿಗೆ ಏನು ಅಂತ ಹೇಳಿದ್ರೆ ಫ್ಯೂಚರ್ ಪ್ಲ್ಯಾನ್ ಜಾಸ್ತಿ. ಸುಮ್ಮನಿರು, ನೋಡೋಣ, ಮಾಡೋಣ, ಈ ರೀತಿಯಾದಂತಹ ಆಲೋಚನೆಗಳೇ ಜಾಸ್ತಿ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಇಲ್ಲಿ ಬೋಟ್ ಕಾಣಿಸ್ತಾ ಇದೆ ಅಲ್ವಾ? ಆ್ಯಕ್ಚುಲಿ ಬೋಟ್ ಅನ್ನುವಂಥದ್ದು ಒಂದು ಪ್ರೊಟೆಕ್ಷನ್. ಆದರೂ ಈ ಕಾರ್ಡಿನ ಒಂದು ಉದ್ದೇಶವನ್ನು ನೋಡಿದಾಗ ಈ ವ್ಯಕ್ತಿ ಕೆಲವರಿಗೆ ಅನ್ಮ್ಯಾರಿಡ್ ಆಗಿದ್ದರೆ ನಿಮ್ಮ ಕಡೆಯಿಂದ ಸೈನನ್ನು ಬಹುಶಃ ಅವರು ನಿರೀಕ್ಷೆ ಮಾಡಿದರು, ನಿಮ್ಮ ಕಡೆಯಿಂದ ಅದು ಸಿಕ್ಕಿಲ್ಲ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ ಇನ್ನು ಕೆಲವರಿಗೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಕ್ವೀನ್ ಆಫ್ ವಾಂಡ್ಸ್, ಕೆಲವರ ಒಂದು ಪ್ರೆಸೆನ್ಸಿಂದ, ಥರ್ಡ್ ಪರ್ಸನ್ ಎಂಟ್ರಿಯಿಂದ ಅಥವಾ ಥರ್ಡ್ ಸಿಚುವೇಶನ್ ಎಂಟ್ರಿಯಿಂದ ಅಥವಾ ನೆಗೆಟಿವ್ ಇರುವಂತಹ ಮೈಂಡ್ ಸೆಟ್ಟಿಂದ ಈ ವ್ಯಕ್ತಿ ಕಂಪ್ಲೀಟ್ಲಿ ನಿಮ್ಮ ಕಡೆ ಫೋಕಸ್ ಇರಲಿಲ್ಲ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಇದು ನಿಜವಾದಂತಹ ಅವರ ಮನಸ್ಸಿನ ಒಂದು ಸ್ಥಿತಿ, ಅವರ ಮನಸ್ಸಿನಲ್ಲಿದ್ದಂಥ ಒಂದು ಉದ್ದೇಶ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಇಲ್ಲಿ ಕೆಲವು ಪಾರ್ಟ್ನರ್ಗೆ ಬಹುಶಃ ನಿಮ್ಮ ಕಡೆಗೆ ಫೈನಾನ್ಷಿಯಲ್ ಹಿಟ್ ಇದೆ, ದುಡ್ಡಿನ ಸಮಸ್ಯೆ ಇದೆ, ಸಾಲದ ಸಮಸ್ಯೆ ಇದೆ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ದುಡ್ಡಿನ ಹಿಟ್ ನೇರವಾಗಿ ಇಲ್ಲಿ ನಂಗೆ ಕಾಣಿಸ್ತಾ ಉಂಟು. ಅದರ ಒಂದು ಹಿಟ್, ಅದರ ಜೊತೆಗೆ ಇನ್ನೂ ಕೆಲವರಿಗೆ ಇನ್ನು ಕೆಲವರಿಗೆ ಏನು ಅಂತ ಹೇಳಿದರೆ ಕೋಪ, ಹಠದ ಸ್ವಭಾವ, ಈಗೋಯಿಸ್ಟಿಕ್ ಬಿಹೇವಿಯರ್ಸ್, ಡಾಮಿನೇಟ್ ಮಾಡುವಂತಹ ಒಂದು ವ್ಯಕ್ತಿತ್ವ. ಓಕೆನಾ? ಯಾಕೆಂದರೆ ಕ್ವೀನ್, ಎಂಪ್ರೆಸ್, ನೈಟ್ ಆಫ್ ವಾಂಡ್ಸ್ ಇವರಿಗೆಲ್ಲ ಎನರ್ಜಿ ಜಾಸ್ತಿ. ಹಾಗಾಗಿ ಆ ಒಂದು ವ್ಯಕ್ತಿತ್ವ, ಆ ಒಂದು ಉದ್ದೇಶಗಳ ಕಡೆಗೆ ಇದ್ದಾಗ ಈ ವ್ಯಕ್ತಿ ಸರಿಯಾದಂತಹ ಪ್ರೀತಿಯನ್ನು ನಿಮಗೆ ಕೊಟ್ಟಿಲ್ಲ, ಅದನ್ನು ಮುಚ್ಚಿಟ್ಟಿದ್ದಾರೆ ಅನ್ನುವಂತಹದ್ದು ಸ್ಪಷ್ಟ ಆಗ್ತಾ ಇದೆ. ಮತ್ತು ಇನ್ನರ್ ಎನಿಮೀಸ್ಗಳು ಅಂದರೆ ಅವರ ಮನಸ್ಸಿನಲ್ಲಿ ಕೆಲವು ವಿಚಾರಗಳಲ್ಲಿ ಅವರು ಮೆಚೂರ್ಡ್ ಆದಂತಹ ನಿರ್ಧಾರದಲ್ಲಿ ಇರಲಿಲ್ಲ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ದಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಬಹುಶಃ ಅವರಿಗೂ ಕೂಡ ಕೆಲವು ತೊಂದರೆಗಳಿದ್ವು, ದುಡ್ಡಿನ ವಿಚಾರದಲ್ಲಿರ್ಬೋದು, ಅಥವಾ ಅವರಿಗೆ ಅಧಿಕಾರ ಬೇಕಿತ್ತು, ಒಂದು ಎಮೋಷನಲ್ ಬಾಂಡಿಂಗ್ ಬೇಕಿತ್ತು ಈ ವ್ಯಕ್ತಿಗೆ. ಮತ್ತು ಕೆಲವರಿಗೆ ಏನು ಗೊತ್ತಾ, ಬಹುಶಃ ಇನ್ನು ಕೆಲವರಿಗೆ ಏನು ಅಂತ ಹೇಳಿದರೆ ಸೆಲ್ಫ್ ಮ್ಯಾನಿಫೆಸ್ಟೆಡ್ ಆದಂತಹ ವ್ಯಕ್ತಿ ಇವರು. ಏನನ್ನೂ ನಾನು ಗೆಲ್ಲಬಲ್ಲೆ, ಏನನ್ನೂ ಮಾಡಬಲ್ಲೆ, ಈ ಒಂದು ಅತಿಯಾದಂತಹ ಓವರ್ ಕಾನ್ಫಿಡೆನ್ಸ್ ಈ ವ್ಯಕ್ತಿತ್ವದವರಾದ್ರಿಂದಾಗಿ ಬಹುಶಃ ಏನು ಅಂತ ಹೇಳಿದರೆ ನಿಮ್ಮ ಕಡೆಗೆ ಅಷ್ಟು ಅವ್ರು ಫೋಕಸ್ ಆಗಿರಲಿಲ್ಲ, ಅವರ ಆಲೋಚನೆ ಬೇರೆಯೇ ಆಗಿತ್ತು ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ಟೋಟಲ್ ಆಗಿ ನೋಡಿದಾಗ ನಿಮ್ಮ ಬಗ್ಗೆ ಎಸ್ ಈಗಲೂ ಕೂಡ ಪ್ರೀತಿ ಇದೆ, ಇಲ್ಲ ಅಂತಿಲ್ಲ, ಬಟ್ ಅಷ್ಟು ಜೆನ್ವಿನ್ ಆಗಿಲ್ಲ ಅನ್ನುವಂಥದ್ದನ್ನು ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಓನ್ಲಿ 1% ಮಾತ್ರ ಈ ಕಡೆಗೆ ಫೋಕಸ್ ಆಗಿದ್ದಾರೆ. ನೋಡಿ, ನೀವೇ ನೋಡಿ, ಈ ವ್ಯಕ್ತಿ ಆಚೆ ತಿರುಗಿದ್ದಾರೆ, ಈ ವ್ಯಕ್ತಿ ಈಚೆ ತಿರುಗಿದ್ದಾರೆ, ಈ ವ್ಯಕ್ತಿ ಈಚೆ ತಿರುಗಿದ್ದಾರೆ. ದಟ್ ಮೀನ್ಸ್ ಏನು? ಕೆಲವರು ಪಾಸ್ಟ್ ಇಶ್ಯೂಸ್ ಕಡೆ ಇದ್ದಾರೆ, ಕೆಲವರು ಫ್ಯೂಚರ್ ಇಶ್ಯೂಸ್ ಕಡೆ ಇದ್ದಾರೆ, ಕಂಪ್ಲೀಟ್ಲಿ ಆಚೆಗೆ ಹೋಗಿದ್ದಾರೆ, ಅಂದರೆ ಫ್ಯೂಚರ್ ಇಶ್ಯೂಸಲ್ಲೇ ಇದ್ದಾರೆ, ನಿರ್ಧಾರ ತಗೊಳ್ಳುವಂಥ ವಿಚಾರದಿಲ್ಲ. ಅದರಿಂದಾಗಿ ಈ ವ್ಯಕ್ತಿ ನಿಮ್ಮ ಕಡೆಗೆ ಅಷ್ಟು ಫೋಕಸ್ ಆಗಿ ನಿಜವಾದಂತಹ ಒಂದು ಪ್ರೀತಿಯ ಉದ್ದೇಶವನ್ನು ಹೊಂದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಓಕೆ, ಈ ವ್ಯಕ್ತಿ ಮೋಸ ಮಾಡಲು ಕಾರಣ ಏನು ಕಾರಣ? ಯಾಕಾಗಿ ಅವರು ಈ ಪ್ರೀತಿ ವಿಚಾರದಲ್ಲಿ ನಿಮಗೆ ಮೋಸ ಮಾಡ್ತಾ ಇದ್ದಾರೆ? 10 ಆಫ್ ಕಪ್ಸ್, 2 ಆಫ್ ಸೋರ್ಡ್ಸ್, ದ ಫೂಲ್ ಕಾರ್ಡ್, 2 ಆಫ್ ವಾಂಡ್ಸ್. ಯಾಕೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವರಿಗೆ ಅವರ ಕುಟುಂಬದಿಂದ ತೊಂದರೆ ಇರ್ಬೋದು, ಕೆಲವರಿಗೆ ಮ್ಯಾರಿಡ್ ಆಗಿದ್ದು ಬೇರೆ ಸಂಪರ್ಕಕ್ಕೆ ಹೋಗಿ ಅಲ್ಲಿ ಮಕ್ಕಳಿದ್ದರೆ ಅದು ಕೂಡ ಕಾರಣ ಇರ್ಬೋದು. ಸಾರಿ ಟು ಸೇ ದಿಸ್,
ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಕೆಲವರ ಜಾತಿ, ಕೆಲವರ ಕಾಸ್ಟ್ ಸಿಸ್ಟಮ್, ಕೆಲವರಿಗೆ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದೂ ಕೂಡ ಕಾರಣ ಇರ್ಬೋದು. ಮತ್ತು ಕೆಲವರಿಗೆ ಕೆಲವು ವ್ಯಕ್ತಿಗಳ ಕೈವಾಡ, ಕೆಲವು ಪರ್ಸನಿನ ಕೈವಾಡ ಕೂಡ ಈ ಪ್ರೀತಿಯಲ್ಲಿ ಮೋಸ ಆಗಲಿಕ್ಕೆ ಮೂಲ ಕಾರಣ ಅಂತ ಹೇಳ್ತಾ ಇದೆ. ಕೆಲವರ ಮಾತು ಕೇಳಿ ಕೂಡ ಇದು ಬಿಟ್ಟು ಹೋಗಿರ್ಬೋದು ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಈ ವ್ಯಕ್ತಿ ಸ್ವಲ್ಪ ಇಮ್ಮೆಚ್ಯೂರ್ಡ್, ಬೇಗ ನಿರ್ಧಾರಗಳನ್ನು ತಗೊಳ್ಳುವಂಥವನು, ಅಂದರೆ ಇನ್ನೋಸೆನ್ಸ್ ಪರ್ಸನ್. ಸಡನ್ನಾಗಿ ಯಾರು ಏನು ಹೇಳ್ತಾರೋ ಅದನ್ನು ಬ್ರೈನ್ ವಾಶ್ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ವ್ಯಕ್ತಿತ್ವದವರು. ಅಂದರೆ ನೋಡಿ, ಈ ಫೂಲ್ ಕಾರ್ಡಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ ಆ ಸೈಡ್ ಈ ಸೈಡ್ ನೋಡ್ತಾ ಇಲ್ಲ, ಜಸ್ಟ್ ಮೂವ್ ಆನ್ ಆಗ್ತಾ ಇದ್ದಾನೆ. ಬಟ್ ಇಲ್ಲಿ ನಾಯಿ ತಡೀತಾ ಇದೆ, ಅವನು ಹೋಗ್ತಾನೆ ಇದ್ದಾನೆ, ಬಿದ್ದರೂ ಪರವಾಗಿಲ್ಲ ಅನ್ನುವಂತಹ ಆ್ಯಟಿಟ್ಯೂಡ್ಸ್. ಅಂದರೆ ಅವರು ಏನು ಅಂತ ಹೇಳಿದ್ರೆ ಕೆಲವರು ಏನಾಗಿರ್ತಾರೆ, ಇನ್ನೋಸೆನ್ಸ್ ಆಗಿರ್ತಾರೆ, ಬ್ರೈನ್ ವಾಶಿಗೆ ಬೇಗ ಒಳಗಾಗ್ತಾರೆ. ಇಮ್ಮೆಚ್ಯೂರ್ಡ್ ಆದಂತಹ ವ್ಯಕ್ತಿತ್ವವನ್ನು ಇದು ತೋರಿಸುತ್ತೆ. ಕೆಲವೊಮ್ಮೆ ಇದು ಏನನ್ನು ತೋರಿಸುತ್ತೆ ಅಂತ ಹೇಳಿದರೆ ಹಿಂದು ಮುಂದೆ ನೋಡ್ದಲೇ ನಿರ್ಧಾರಗಳನ್ನು ತಗೊಂಡು ಸೋಲುಗಳನ್ನು ಎಳ್ಕೊಳ್ಳುವಂತಹ ವ್ಯಕ್ತಿತ್ವದವರು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಮತ್ತು ಕೆಲವರಿಗೆ ಸದಾ ಕನ್ಫ್ಯೂಷನ್ ಇರುವಂತಹ ವ್ಯಕ್ತಿ ನಿಮ್ಮ ಜೊತೆ ಜಸ್ಟ್ ಅಡ್ಜಸ್ಟ್ಮೆಂಟಲ್ಲಿದ್ದರೂ ನಿಮ್ಮ ಮನೆಯ ವಾತಾವರಣ ಅವರಿಗೆ ಇಷ್ಟ ಆಗ್ತಲೇ ಇರಬಹುದು ಮ್ಯಾರಿಡ್ ಆಗಿದ್ದರೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಸೋಷಿಯಲ್ ಒಂದು ಇಶ್ಯೂಸ್ಗಳು ಕಾರಣವಾಗಿದೆ. ಮತ್ತು ಕೆಲವರಿಗೆ ಮೆಂಟಲಿ ಬೇಗನೆ ಡಿಸ್ಟರ್ಬೆನ್ಸ್ ಆಗುವಂತಹ ವ್ಯಕ್ತಿತ್ವದವರು, ಅವ್ರದ್ದೇ ಆದಂತಹ ಕೆಲವರು ಇನ್ನರ್ ಫೀಲಿಂಗ್ಸಲ್ಲಿ ಅವರು ಸಿಕ್ಕಾಕಿಕೊಂಡಿದ್ರು ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇನ್ನೂ ಕೆಲವರಿಗೆ ನೀವಲ್ಲದೆ ಮತ್ತೊಂದು ಆಪ್ಷನ್ಸ್ ಕೂಡ ಅವರ ಕಣ್ಣ ಮುಂದೆ ಇತ್ತು ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಎಸ್ಪೆಷಲಿ ಅವರ ಫ್ಯಾಮಿಲಿ ಕಡೆಯಿಂದ ಅವರಿಗೊಂದು ಆಪ್ಷನ್ಸ್ ಇತ್ತು, ಆದ್ದರಿಂದಾಗಿ ಅವರು ಜೆನ್ವಿನ್ ಆಗಿ ನಿಮಗೆ ಹರ್ಟ್ ಮಾಡಿದರು, ಜೆನ್ವಿನ್ ಅನ್ನೋ ಪದವೇ ತಪ್ಪು, ಅವರು ನಿಮಗೆ ಹರ್ಟ್ ಮಾಡಿದರು, ಮೋಸ ಮಾಡಿದರು ಅನ್ನುವಂತಹ ರೀತಿಯಲ್ಲಿ ಕೂಡ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಓಕೆ, 2 ಆಫ್ ಸೋರ್ಸಿಗೆ ಒಂದು ಕಾರ್ಡ್ ಕೊಡ್ತೀರಾ? ಇಲ್ಲೇನೋ ಬೇರೆ ಉದ್ದೇಶ ಇದೆ ಅಂತ ಅನಿಸ್ತಾ ಇದೆ. 4 ಆಫ್ ಪೆಂಟಿಕಲ್ಸ್. ಅವರಿಗೆ ಏನಾಗಿದೆ ಅಂತ ಹೇಳಿದರೆ ಒಂದು ಕಡೆಯಿಂದ ಫ್ಯಾಮಿಲಿಯ ಇಶ್ಯೂಸ್ಗಳು ಕೂಡ ಇದೆ, ಮತ್ತೊಂದು ಕಡೆಯಿಂದ ಆ ವ್ಯಕ್ತಿಗೆ ಬಹುಶಃ ಇಲ್ಲಿ ಬರುವಂತಹ ಪಾರ್ಟ್ನರ್ ಅಷ್ಟು ಹೇಳಿದ್ದಕ್ಕೆ ಕ್ಷಮೆ ಇರಲಿ, ಫೈನಾನ್ಷಿಯಲಿ ಫಿಟ್ ಇಲ್ಲ ಕೆಲವರಿಗೆ, ಓಕೆನಾ, ಅದು ಕೂಡ ಕಾರಣ ಆಗಿರ್ಬೋದು. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಈ ವ್ಯಕ್ತಿ ಸ್ವಲ್ಪ ಒಳಗಿಂದ ಒಂದು ಹೊರಗಿಂದ ಒಂದು, ಓಕೆನಾ, ಹೀಗಂದೆ ಅಂತ ಬೇಜಾರು ಮಾಡಬೇಡಿ. ಕೆಲವು ಪಾರ್ಟ್ನರ್ ಅದು ಕೂಡ ಕಾರಣ ಆಗ್ತಾ ಇದೆ. ಮತ್ತು ಕೆಲವರಿಗೆ ಅವರ ಬಿಸ್ನೆಸ್ಸು, ಅವರ ಒಂದು ಫ್ಯಾಮಿಲಿ ಅಥವಾ ಅವರಿರುವಂತಹ ಸೊಸೈಟಿ ಅದಕ್ಕನುಗುಣವಾಗಿ ನೀವಿರಬೇಕು ಅನ್ನುವಂತಹ ಕಲ್ಪನೆಯಿಂದ ಕ್ಲ್ಯಾಶ್ ಆಗಿ ಇದು ಹೊರಗಡೆ ಹೋಗಿದೆ. ಆದ್ದರಿಂದಾಗಿ ಅವರು ಈ ಮೋಸದಲ್ಲಿ ನಿಮಗದು ಮೋಸ ಅನಿಸಿದ್ರು, ಅವರ ಪ್ರಕಾರ ಅದು ಸಮರ್ಥನೆ ಅನ್ನುವಂತಹ ರೀತಿಯಲ್ಲಿ ಇದ್ದಾರೆ. ಓಕೆನಾ? ಎಸ್, ಅವರು ಏನನ್ನ ನಿಮ್ಮಿಂದ ಮರೆಮಾಚ್ತಾ ಇದ್ದಾರೆ. ಆ್ಯಕ್ಚುಲಿ ಆ ವ್ಯಕ್ತಿ ನಿಮಗೆ ಪಾರ್ಟ್ನರ್ ಹೆಸರಲ್ಲಿ ಮೋಸ ಮಾಡಿದಂತಹ ವ್ಯಕ್ತಿ ಏನನ್ನ ಮರೆಮಾಚ್ತಾ ಇದ್ದಾರೆ? 3 ಆಫ್ ಪೆಂಟಿಕಲ್ಸ್, ಟವರ್ ಕಾರ್ಡ್, 10 ಆಫ್ ವಾಂಡ್ಸ್, 7 ಆಫ್ ವಾಂಡ್ಸ್. ಏನನ್ನು ಮರೆಮಾಚ್ತಾ ಇದ್ದಾರೆ ಅಂತ ಹೇಳಿದರೆ ನಿಮ್ಮ ಮೇಲೆ ಒಂದು ಜನ್ಮಿನಾದಂತಹ ಪ್ರೀತಿ ಇದೆಯಾ ಅಂತ ಕೇಳಿದಾಗ ಆ್ಯಕ್ಚುಲಿ ಸೀರಿಯಸ್ ಆಗೇ ಇದ್ದಾರೆ, ಬೇರೆಯವ್ರ ಹತ್ರ ಡಿಸ್ಕಷನ್ ಮಾಡ್ತಾರೆ. ಬಟ್ ಈ ವ್ಯಕ್ತಿ ಮರೆಮಾಚಿರುವಂತಹ ಸತ್ಯ ಏನು ಅಂತ ಹೇಳಿದರೆ, ಅಂದರೆ ಹೇಗೆ ಹೇಳೋದು? ಓಕೆ, 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಫ್ಯಾಮಿಲಿಯ ವಿಚಾರದಲ್ಲಿ ತುಂಬಾ ಮೊದಲಿಂದನೂ ಕಿರಿಕಿರಿ ಇತ್ತು. ಅಂದರೆ ಇವರ ಫ್ಯಾಮಿಲಿಯವ್ರನ್ನ ಒಪ್ಪಿಸೋದು ಕೆಲವರಿಗೆ ಇದು ಕಿರಿಕಿರಿ. 3 ಆಫ್ ವಾಂಡ್ಸಲ್ಲಿ 3 ಜನ ಇದ್ದಾರೆ, ಇಲ್ಲಿ ಫ್ಯಾಮಿಲಿ ತೋರಿಸ್ತಾ ಇದೆ, ಇವರಿಗೆ ಬರ್ಡನ್ ಇದೆ. ದಟ್ ಮೀನ್ಸ್ ಈ ವ್ಯಕ್ತಿಗೆ ಏನಾಗಿದೆ ಅಂತ ಹೇಳಿದ್ರೆ ಮೆಂಟಲಿ ಸ್ಟ್ರೆಸ್ ಇತ್ತು, ಫ್ಯಾಮಿಲಿ ವಿಚಾರದಲ್ಲಿ ಸ್ಟ್ರೆಸ್ ಇತ್ತು, ಇವರ ಫ್ಯಾಮಿಲಿಯಲ್ಲಿಯೇ ಗಲಾಟೆಗಳಿರ್ಬೋದು, ಇಶ್ಯೂಸ್ಗಳು ಕೆಲವೊಮ್ಮೆ ನಡೆದು ಹೋಗಿದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಅದೊಂದು ಉತ್ತಮವಾದಂಥ ಫ್ಯಾಮಿಲಿ ಅಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಅವರ ಫ್ಯಾಮಿಲಿಯಲ್ಲಿಯೇ ಕೆಲವೊಂದು ಇಶ್ಯೂಸ್ಗಳು ಅವರು ನಿಮ್ಮಿಂದ ಮುಚ್ಚಿಟ್ಟಿದ್ರು ಅನ್ನುವಂತಹದ್ದು ಜೆನ್ವಿನ್ ಆಗಿ ನನಗೆ ಕಾಣಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಅವರ ಫ್ರೆಂಡ್ ಸರ್ಕಲ್ಸಿಂದ ಅವರು ಈ ವಿಚಾರದಲ್ಲಿ ಹರ್ಟ್ ಆಗಿರ್ಬೋದು, ನೋವಾಗಿರ್ಬೋದು, ಆಲ್ರೆಡಿ ಇಂತಹ ಒಂದು ಪರಿಸ್ಥಿತಿಯನ್ನು ಅವರು ಎದುರಿಸಿರಬಹುದು ಅನ್ನುವಂತಹದ್ದು ಕೂಡ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಮತ್ತು ಕೆಲವರಿಗೆ ಏನಾಗಿದೆ ಅಂತ ಹೇಳಿದಾಗ ಈ ವ್ಯಕ್ತಿ ಟವರ್ ಕಾರ್ಡ್ ಬಂದಿರೋದ್ರಿಂದ ಆಲ್ರೆಡಿ ಇವರ ಜೀವನದಲ್ಲಿ ಒಬ್ಬ ವ್ಯಕ್ತಿ ಎದ್ದು ಹೋಗಿರ್ಬೋದು, ಅದರಿಂದ ಇವರಿಗೆ ಹರ್ಟ್ ಆಗಿರ್ಬೋದು. ಹಾಗಾಗಿ ಡಿಸಿಷನ್ಗೆ ಬಂದಾಗ ಈ ವ್ಯಕ್ತಿ ಸ್ವಲ್ಪ ಕಸಿವಿಸಿಯಾಗಿ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು.
ಹಾಗೆ ಅದರ ಜೊತೆಗೆ ಅವ್ರದ್ದೇ ಆದಂತಹ ಕೆಲವು ಇಶ್ಯೂಸ್ಗಳಿಂದ ಟವರ್ ಮೂಮೆಂಟ್ ಬಂದಿರ್ಬೋದು. ಓಕೆನಾ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಿಮ್ಮ ನಡುವೆ ಸ್ವಲ್ಪ ಜಗಳಗಳು, ಮಾತುಕತೆ, ಕಟಿಪಿಟಿಗಳಾಗಿರೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನು ಆ ಒಂದು ಟವರ್ ಮೂವ್ಮೆಂಟಿಂದಾಗಿ ನಿಮ್ಮನ್ನು ಬಿಟ್ಟೋಗಿರುವಂತಹ ಚಾನ್ಸಸ್ ಇದೆ, ನಿಮಗೆ ಆ ರೀತಿಯಲ್ಲಿ ಮೋಸ ಮಾಡಿರುವಂತಹ ಚಾನ್ಸಸ್ ಇದೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಯಾವುದೋ ವ್ಯಕ್ತಿಯ ಮಾತು ಕೇಳಿ, ದಟ್ ಮೀನ್ಸ್ ಟವರಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ದರೆ ನಿಮಗದು ಕಾಣಿಸಲ್ಲ. ಓಕೆನಾ. ಆ ವ್ಯಕ್ತಿಯ ಒಂದು ಮಾತಿನಿಂದ ಹರ್ಟಾಗಿ ಅದರಿಂದ ತೊಂದರೆಯಾಗಿ ಅವರು ಎದ್ದೋಗಿರುವಂತಹ ಚಾನ್ಸಸ್ ಕೂಡ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹುಶಃ ಈ ವ್ಯಕ್ತಿ 7 ಆಫ್ ವಾಂಡ್ಸ್ ಅಂತ ಹೇಳಿದಾಗ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಯಾವ ರೀತಿ ಅಂತ ಹೇಳಿದರೆ, ಒಂದು ಕಡೆಯಿಂದ ನೀವು, ಇನ್ನೊಂದು ಕಡೆಯಿಂದ ಅವರು ಇದ್ದಂತಹ ಹಿಂದಿನ ಒಂದು ಎನ್ವೈರ್ನಮೆಂಟ್, ಇದರ ನಡುವೆ ತಿಕ್ಕಾಟಗಳು ಆಗ್ತಾ ಇತ್ತು ಅನ್ನುವಂತಹ ವಿಚಾರದಿಂದ ಈ ವ್ಯಕ್ತಿ ಈ ಪ್ರೀತಿಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಹಾಗಾದರೆ ಇದರ ಪರಿಸ್ಥಿತಿ ಪರಿಣಾಮ ನಿಮ್ಮ ಮೇಲೆ ಯಾವ ರೀತಿ ಆಗ್ತಾ ಇದೆ? ಈ ಪರಿಸ್ಥಿತಿ ಪರಿಣಾಮ ಯಾವ ರೀತಿಯಾಗಿ ನಿಮ್ಮ ಮೇಲೆ ಆಗ್ತಾ ಇದೆ? ದ ಸನ್ ಕಾರ್ಡ್ ಬಂದಿದೆ, ಫೈವ್ ಆಫ್ ಕಪ್ಸ್ ಬಂದಿದೆ, ನೈಟ್ ಆಫ್ ಕಪ್ಸ್, ದ ಎಂಪರರ್. ಕೆಲವರು ಇದರ ಪರಿಣಾಮ ಏನನ್ನು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದರೆ, ಕಂಪ್ಲೀಟ್ಲಿ ನೀವು ಚೇಂಜ್ ಆಗಿದ್ದೀರಾ. ಇದರಿಂದ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ಯಾರನ್ನು ಅವಲಂಬಿಸಬಾರ್ದು ಜೀವನದಲ್ಲಿ, ನಾವು ಸ್ಟ್ರಾಂಗ್ ಆಗಿ ನಿಲ್ಲಬೇಕು, ನನ್ನ ಜೀವನವನ್ನು ನಾನೇ ಕಟ್ಕೊಳ್ಬೇಕು, ಈ ರೀತಿ ಒಂದು ಧೋರಣೆಯನ್ನು ಬಂದಿದೆ. ಕೆಲವರಿಗೆ ಫೈನಾನ್ಷಿಯಲಿ ನನ್ನನ್ನು ನಾನು ಫಿಟ್ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬಂದುಬಿಟ್ಟಿದೆ ಜೀವನದಲ್ಲಿ. ಮತ್ತು ಕೆಲವರಿಗೆ ಅವರ ಮದುವೆಯಾದ ಪಾರ್ಟ್ನರಿಂದನೇ ಚೀಟಿಗೊಳಗಾಗಿರುವಂಥ ಸಾಧ್ಯತೆ ಇದೆ, ಮಕ್ಕಳಿದ್ದಾರೆ ಕೆಲವರಿಗೆ. ಆದ್ದರಿಂದಾಗಿ ನೀವು ಫೈನಾನ್ಷಿಯಲಿ ಹೊರಗಡೆ ಬರಬೇಕು ಅನ್ನುವಂತಹದನ್ನು ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಓಕೆನಾ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಅವರನ್ನು ಬಿಟ್ಟು ನಾನು ಹೇಗೆ ಸಂತೋಷವಾಗಿರೋದನ್ನು ಕಲಿಬೇಕು, ಆ ಒಂಟಿತನದಲ್ಲೂ ನಾನು ಹೇಗೆ ಸಂತೋಷವಾಗಿರಬೇಕು ಅನ್ನುವಂತಹ ಒಂದು ಪರಿಣಾಮವನ್ನು ಇದು ತೋರಿಸ್ತಾ ಇದೆ. ಇನ್ನು ಕೆಲವರಿಗೆ ಇದು 5 ಆಫ್ ಕಪ್ಸ್ ಬಂದಿರೋದ್ರಿಂದ ಕೆಲವರು ಮೆಂಟಲಿ ಹರ್ಟ್ ಆಗಿದ್ದೀರಾ, ಕೆಲವರು ಫಿಸಿಕಲಿ ಹರ್ಟ್ ಆಗಿದ್ದೀರಾ. ಹಾಗೆ ಅದರ ಜೊತೆಗೆ ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದ್ರೆ, ಇದೊಂದು ಅವೇಕ್ನಿಂಗ್ ಟೈಮ್. ಯಾಕಾಗಿ ನಾನು ಐಸೋಲೇಟ್ ಆದೆ, ಯಾಕಾಗಿ ನಾನು ಲೋನ್ ಆದೆ, ಈ ರೀತಿಯ ಸನ್ನಿವೇಶಗಳು ಯಾಕಾಗಿ ನನಗೆ ಹಿಟ್ ಆಯಿತು ಅನ್ನುವಂತಹದ್ದು ಇನ್ನರ್ ಕ್ಲಾರಿಫಿಕೇಷನ್ಗೆ ನೀವು ಹೋಗ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಇನ್ನು ಕೆಲವರಿಗೆ ನೈಟ್ ಆಫ್ ಕಪ್ಸ್ ಬಂದಿದೆ, ಎಂಪರರ್ ಕಾರ್ಡ್ ಕೂಡ ಬಂದಿದೆ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮತ್ತೆ ಕೆಲವರು ಏನು ಅಂತ ಹೇಳಿದರೆ, ಈ ವಿಚಾರವನ್ನು ಬಿಟ್ಟು ಆಲ್ರೆಡಿ ನೀವು ನಿಮ್ಮ ಜೀವನದಲ್ಲಿ ಮೂವ್ ಆನ್ ಆಗಿದ್ದೀರಾ, ನಿಮ್ಮ ಎಮೋಷನಲಿ ನೀವು ಹೀಲ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಬಹುಶಃ ನಿಮ್ಮ ಜೀವನದಲ್ಲಿ ಇದೊಂದು ಅನುಭವದ ಪಾಠ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ, ನಿಮ್ಮ ಕಡೆಗೆ ನೀವು ಫೋಕಸ್ ಆಗ್ತಾ ಇದ್ದೀರಾ. ಕೆಲವರಿಗೆ ಇಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲ್ ಇರ್ಬೋದು, ಅಥವಾ ನೀವು ನಂಬುವಂತಹ ನಮ್ಮ ಗುರುಗಳಿರ್ಬೋದು, ಅಥವಾ ಇನ್ಯಾರೋ ರೀಡರ್ಸೋ ಯಾರೋ ಒಬ್ಬರು ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಅಟ್ ಪ್ರೆಸೆಂಟಲ್ಲಿ. ಇದು ನಿಮ್ಮ ಮೇಲೆ ಆ ರೀತಿಯ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ನೀವು ಗೈಡ್ಲೈನ್ಸ್ನ ದೇವರ ಮೂಲಕ ಅಥವಾ ವ್ಯಕ್ತಿಯ ಮೂಲಕ ತಗೊಳ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಓಕೆ. ಹಾಗಾದರೆ ಯೂನಿವರ್ಸ್ ನಿಮಗಾಗಿ ಯಾವ ರೀತಿಯ ಸಲಹೆಯನ್ನು ಈ ವಿಚಾರದಲ್ಲಿ ಕೊಡಲಿಕ್ಕೆ ತಯಾರಿದ್ದಾರೆ? ದ ಡೆವಿಲ್ ಕಾರ್ಡ್, ಏಸ್ ಆಫ್ ವಾಂಡ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಕಪ್ಸ್ ಸುಂದರವಾಗಿ ಬಂದಿದೆ ನೋಡಿ. ಫಸ್ಟ್ ಆಫ್ ಆಲ್ ದ ಡೆವಿಲ್ ಕಾರ್ಡ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಜೀವನದಲ್ಲಿ ಕೆಲವೊಮ್ಮೆ ಯಾಕೆ ಹಿಟ್ ಬರುತ್ತೆ ಅಂದರೆ, ನಾವು ಎಮೋಷನಲಿ ಪಾಠಗಳನ್ನು ಕಲಿಯದೇ ಹೋದಾಗ ಪರಮಾತ್ಮ ಏನು ಮಾಡ್ತಾನೆ ಅಂತ ಹೇಳಿದರೆ, ಯಾವುದಾದ್ರೂ ಒಬ್ಬ ಕಾರ್ಮಿಕ್ ರಿಲೇಷನನ್ನು ಹತ್ರ ತಂದು ಅದರಿಂದ ಹಿಟ್ ಮಾಡಿ ಅದ್ರ ಮೂಲಕ ಇನ್ನರ್ ಗೈಡೆನ್ಸನ್ನು ಕೊಡುವಂಥದ್ದು. ದಟ್ ಮೀನ್ಸ್ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ, ಹೆಚ್ಚಾಗಿ ಯಾವುದನ್ನು ಅಂಟಬಾರ್ದು ಅನ್ನುವಂತಹದ್ದು, ಡಿಟ್ಯಾಚ್ಮೆಂಟ್ ಅನ್ನುವಂತಹದ್ದನ್ನು ಕಲಿ ಅನ್ನುವಂತಹ ರೀಸನಿಂದ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ. ನಿನ್ನ ಜೀವನದಲ್ಲಿ ನೀನು ನಿನಗಾಗಿ ಹಾನೆಸ್ಟ್ ಆಗಿರು ಅನ್ನುವಂತಹ ಒಂದು ಬುದ್ಧಿವಂತಿಕೆಯ ಪಾಠವನ್ನು ಇದು ಹೇಳ್ತಾ ಇದೆ. ಎಮೋಷನಲಿ ಹೀಲಾಗಿ ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ತಪ್ಪು ಅನ್ನುವಂತಹ ವ್ಯಕ್ತಿಯನ್ನು ಹುಡುಕಿ ದೂರ ಇಡಿ ಅನ್ನುವಂತಹ ಪಾಠಕ್ಕೋಸ್ಕರ ಈ ವ್ಯಕ್ತಿ ಬಂದರು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸ್ಪಿರಿಚುವಲ್ ಲೆಸನ್, ಕಾರ್ಮಿಕ್ ಲೆಸನ್ ಇದನ್ನು ಟೀಚ್ ಮಾಡ್ತಾ ಇದೆ. ಜೀವನದಲ್ಲಿ
ದೇವರ ಮೇಲಿನ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಖಂಡಿತವಾಗಿಯೂ ಇದೆ ಅನ್ನುವಂತಹದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಬಹುಶಃ ಇದರ ಹಿಂದೆ ನೀವು ಫೈನಾನ್ಷಿಯಲಿ ಫಿಟ್ ಇರಲಿಲ್ಲ. ಈ ಹಿಟ್ಟಿಂದ ನಿಮ್ಮನ್ನು ನೀವು ಸ್ವಾವಲಂಬಿಗಳಾಗಿ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಸೆಲ್ಫ್ ಗ್ರೋತನ್ನು ನೋಡ್ತಾ ಇದ್ದೀರಾ. ನಿಮ್ಮ ಕಡೆಗೆ ನೀವು ಇನ್ನರ್ ವರ್ಕನ್ನು ಮಾಡ್ತಾ ಇದ್ದೀರಾ ಅನ್ನುವಂತಹದನ್ನು ಇದ್ರ ಮೂಲಕ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಡ್ರೀಮ್ಸ್ ಕಡೆಗೆ ನೀವು ಹೋಗ್ತಾ ಇದ್ದೀರಾ ಅನ್ನುವಂತಹದನ್ನು ಯೂನಿವರ್ಸ್ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಎಸ್, ಇದರಿಂದ ಏನು ಕಲ್ತ್ರಿ ಅಂತ ಹೇಳಿದ್ರೆ, ಒಂದು ಜೆನ್ವಿನ್ ಆದಂತಹ ಪ್ರೀತಿ ಅಂದರೆ ಏನು, ಹಾಗೆ ಇದರ ಜೊತೆಗೆ ಓಪನ್ ಹಾರ್ಟ್ ಇಟ್ಕೊಂಡಾಗ ಯಾವ ರೀತಿ ಎಮೋಷನಲಿ ಹರ್ಟ್ ಆಗುತ್ತೆ ಅನ್ನುವಂತಹದನ್ನು ನೀವು ಕಲ್ತಿದ್ದೀರಾ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ನಿಮಗೆ ಇನ್ನೂ ಕೂಡ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಬಹುಶಃ ಯಾರ ಜೊತೆನೂ ಒಂದು ರಿಲೇಷನ್ಶಿಪ್ಪಿನ ವಿಚಾರದಲ್ಲಿ ನಿಮಗಾಗಿ ನೀವು ಬದುಕುವಂತಹದ್ದು ಹೇಗೆ, ಒಂದು ಎಮೋಷನಲಿ ಒಂದು ಬೌಂಡ್ರಿನ ಹಾಕ್ಕೊಳ್ಳುವಂಥದ್ದು ಹೇಗೆ, ಇದೆಲ್ಲವೂ ಕೂಡ ನಿಮಗೆ ಅರ್ಥ ಆಗ್ತಾ ಇದೆ. ನೋಡಿ, ಈ ವ್ಯಕ್ತಿ ಇಷ್ಟು ಫ್ಲಕ್ಚುಯೇಷನ್ ಇರುವಂತಹ ನದಿಯ ನಡುವೆಯೂ ಒಂದು ಕಲ್ಲಿನ ಸೀಟಿನ ಮೇಲೆ ಕೂತಿದ್ದಾನೆ ಅಂದರೆ ದಟ್ ಮೀನ್ಸ್ ಅವನ ಪವರ್ ಏನು, ಅವನ ಪೌರುಷ ಏನು, ಅವನ ಇನ್ನರ್ ಸ್ಟ್ರೆಂತ್ ಏನು. ಹಾಗೆಯೇ ನೀವು ಕೂಡ ಇಷ್ಟೆಲ್ಲ ಹಿಟ್ಟಾಗಿದ್ರು, ಇಷ್ಟೆಲ್ಲ ಮೋಸ ಆಗಿದ್ರು, ನಿಮ್ಮನ್ನು ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನುವಂತಹದನ್ನು ನೀವು ಕಲಿತಾ ಇದ್ದೀರಾ ಅನ್ನುವಂಥದ್ದನ್ನು ಯೂನಿವರ್ಸ್ ಹೇಳ್ತಾ ಇದೆ. ಅದಕ್ಕಾಗಿ ಈ ಲೆಸನ್ ನಿನಗೆ ನಿನ್ನನ್ನು ನೀನು ಉನ್ನತಿ ಮಾಡ್ಕೋ, ಇನ್ನರ್ ಗ್ರೋತ್ ಕಡೆಗೆ ಕರ್ಕೊಂಡು ಹೋಗು ಅನ್ನುವಂತಹ ರೀತಿಯಲ್ಲಿ ಈ ರೀಡಿಂಗ್ ಬರ್ತಾ ಇದೆ. ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ರೀಡಿಂಗ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಅಂತ ನಾನು ಯಾವತ್ತೂ ಹೇಳಲ್ಲ. ಎಸ್, ಓಕೆ, ಥ್ಯಾಂಕ್ ಯು. ಆ್ಯಂಡ್ ಥಮ್ಸ್ ಅಪ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಥ್ಯಾಂಕ್ ಯು. ಮುಂದಿನ ರೀಡಿಂಗಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್. ಬಾಯ್.